ಟಕ 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 ಅಂತ ಹೋಂಡಾ ಸಿಟಿ ಬರೀ 1 ಲಕ್ಷ ಕೊಡ್ತಾ ಇದ್ದೀನಿ. ಬರೀ 1 ಲಕ್ಷ ಹೋಂಡಾ ಸಿಟಿ ಕೊಡ್ತೀನಿ 10 ರೂಪಾಯಿ. ಸರ್ ಯಾವ್ದು ಸರ್ 1 ಲಕ್ಷಕ್ಕೆ 9 ಮಾಡಲ್ ಕೊಡ್ತಿದ್ದೀರಾ? ಯಾವ್ದು ಸರ್? ಪೆಟ್ರೋಲ್ ತಾನೆ? ಡೀಸೆಲ್ ಕೊಡ್ತೀನಿ ಬನ್ನಿ ಸರ್. ಡೀಸೆಲ್ ವೇರಿಯಂಟ್ ಟಕ 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 ಅಂತ ಬನ್ನಿ. ಸೆಕೆಂಡ್ ಪ್ರೈಸ್ ಇದು 2013 ಮಾಡಲ್. ಒಂದು 20-30,000 ತಗೊಂಡ್ ಬನ್ನಿ. 2,60,000. ಟಕ 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 ಅಂತ ಇದು 10 ರೂಪಾಯಿ ಚಾರ್ಜ್ ಮಾಡಿ ಸರ್. ಒಂದು ಟೀ ಕುಡಿಯೋದು ಕಾಸು ಇದು ಬರೀ 10 ರೂಪಾಯಿ. 10 ರೂಪಾಯಿ ಒಂದು ಟೀ ಕೊಡ್ಕೊಂತೀರಾ ಅಲ್ಲ. 1,80,000ಗೆ 2010 ಮಾಡಲ್ ವ್ಯಾಗ್ನರ್ ಪವರ್ ಪವರ್ ಸ್ಟೀರಿಂಗ್ ಎಸಿ ಲೆದರ್ ಸೀಟ್ ಸಮೇತ ಕೊಡ್ತೀನಿ ಸರ್. ಫುಲ್ಲಿ ಫ್ಯೂಚರ್ ಸಮೇತ 10 ರೂಪಾಯಿ. ವ್ಯಾಗ್ನರ್ ಇಂದ ಕಮ್ಮಿ ಪ್ರೈಸ್ ಕೊಡ್ತೀನಿ. ಏನ್ ಮತ್ತೊಂದ್ಸರ್ತಿ ಹೇಳಿ ಸರ್? ವ್ಯಾಗ್ನರ್ ಇಂದ ಕಮ್ಮಿ ಪ್ರೈಸ್ ಗೆ ಡೀಸೆಲ್ ಗಾಡಿ ಅದನ್ನು ಶಿಫ್ಟ್ ಕೊಡ್ತೀನಿ 10 ರೂಪಾಯಿ. ಸರ್ 1,80,000 ಅಂದ್ರಿ, ಅದಕ್ಕಿಂತ ಜಾಸ್ತಿ ಏನಾದ್ರು ಪ್ರೈಸ್ ಇಟ್ಟಿದ್ರಾ ಈ ಸರ್? ಇನ್ನ 50,000 ಕಮ್ಮಿ ಕೊಡಿ. 1,30,000ಕ್ಕೆ 1,30,000 ಗಾಡಿ ಕೊಡ್ತೀನಿ ಸರ್. ಟಕ 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 ಅಂತ 2016 ಮಾಡಲ್. ಏನೋ ಸರ್ ಜಾಸ್ತಿ ಹೇಳ್ತಾರ, ಮಾಡಲ್ ಜಾಸ್ತಿ ಹೇಳಿದಾರ, ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? 10 ರೂಪಾಯಿ ಎಷ್ಟಿಗೆ ಕೊಡ್ತೀನಿ? ಬರೀ 1,60,000ಗೆ 1,60,000ಗೆ. ಮಾರ್ಕೆಟ್ ನಲ್ಲಿ 2,60,000 ಇಂದ ಕಮ್ಮಿ ಇಲ್ಲ. 10 ರೂಪಾಯಿ. 30 ಲಕ್ಷದಲ್ಲಿ 0 ರಿಮೂವ್ ಮಾಡಿದ್ರೆ 3 ಲಕ್ಷ. 3 ಲಕ್ಷ 10% ಬರೀ 10 ರೂಪೀಸ್ 100 ರೂಪೀಸ್ ಅಲ್ಲಿ 10 ರೂಪೀಸ್ ತಗೊಂತಾ ಇರೋದು. ಟಕ 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 ಅಂತ ಮಾಡಲ್ 2009 2.5 ಅಂತ ತಿಳ್ಕೊಂಡಿದ್ದೀರಾ? ಬರೀ 1,80,000 ಕೊಡಿ ಲೀನಿಯಾ ತಗೊಂಡಿಗೆ. 1,80,000ಗೆ ಬರೀ 1,80,000ಗೆ ಲೀನಿಯಾ ಕೊಡ್ತೀನಿ. ಸರಂಡ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. 50,000 ಸಬ್ಸ್ಕ್ರೈಬರ್ ಆಯ್ತು. ಹೊಸ ಶೋರೂಮ್ ಬಂದಿದ್ದೀನಿ. ನೋಡ್ಬೋದು ಸರ್ ನ ಫಸ್ಟ್ ಆಫ್ ಆಲ್ ಏನು ಮಾತಾಡೋದಿಲ್ಲ, ಸರ್ ನ ವೆಲ್ಕಮ್ ಮಾಡ್ತೀನಿ. ಇವ್ರು ಬಂದ್ರೆ ನಾನು ಮಾತಾಡೋದೇ ಕಮ್ಮಿ, ಇವರೇ ಮಾತಾಡ್ತಾರೆ. ಸರ್ ಫೇಸ್ ಕಟ್ ನೋಡ್ಬಿಟ್ರೆ ಅಲ್ಫಾ ಕಾರ್ಸ್ ಅಂತ ಎಲ್ಲರಿಗೆ ಗೊತ್ತಿದ್ಬಿಡುತ್ತೆ. ಬರೀ ಇದು ಫೇಸ್ ನೋಡ್ರೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಇವಾಗ ಹೊಸ ಜಾಗ ಹಾಕಿದ್ದೀನಿ ನಾನು. ಇದು ಶೋರೂಮ್ ಅರ್ಕೆರೆ ಗೇಟ್ BTM ನಲ್ಲಿ ಒಂದು 5,000 ಸ್ಕ್ವೇರ್ ಫೀಟ್ ಇತ್ತು. ಇಲ್ಲಿ 10,000 ಸ್ಕ್ವೇರ್ ಫೀಟ್ ಮಾಡಿದೀನಿ. ತೋರಿಸಿ ಸರ್ ಶೋರೂಮ್ ಎಷ್ಟು ಗಾಡಿ ಇದೆ ಅಂತ. ಒಂದು ಮಿನಿಮಮ್ 80 to 90 ವೆಹಿಕಲ್ಸ್ ಅಲ್ಲಿನೂ ಪಾರ್ಕಿಂಗ್ ಇದೆ ನಂದು. ಅಲ್ಲಿ ಒಂದು 40-50 ವೆಹಿಕಲ್ಸ್ ಇದೆ. ಟೋಟಲ್ 120-130. ನಮ್ಮ ವಿಶ್ಕರಿಗೆ ಯಾನ್ ಸಿಗ್ತಾ ಇದ್ದಿದ್ರೆ i20 ಸಿಗ್ತಾ ಇದ್ದಿಲ್ಲ. i20 ಸಿಗ್ತಾ ಇದ್ದಿದ್ರೆ ಶಿಫ್ಟ್ ಸಿಗ್ತಾ ಇದ್ದಿಲ್ಲ. ಶಿಫ್ಟ್ ಸಿಗ್ತಾ ಇದ್ದಿದ್ರೆ ಟೆರಾನೋ ಸಿಗ್ತಾ ಇದ್ದಿಲ್ಲ. ಟೆರಾನೋ ಸಿಗ್ತಾ ಇದ್ದಿದ್ರೆ ಬಿಟ್ ಸಿಗ್ತಾ ಇದ್ದಿಲ್ಲ. ಬಿಟ್ ಸಿಗ್ತಾ ಇದ್ದಿದ್ರೆ ಹೋಂಡಾ ಸಿಟಿ ಸಿಗ್ತಾ ಇದ್ದಿಲ್ಲ. ಹೋಂಡಾ ಸಿಟಿ ಸಿಗ್ತಾ ಇದ್ದಿದ್ರೆ ಸಿಯಾಸ್ ಸಿಗ್ತಾ ಇದ್ದಿಲ್ಲ. ಆ ಥರ ಬಹಳ ಗಾಡಿ. ನಿಮ್ಗೆ ಯಾವ ಥರ ಗಾಡಿ ಬೇಕು, ಯಾವ ರೇಂಜ್ಗೆ ಬೇಕು, 1 ಲಕ್ಷ ಬರೀ ನೋಡಿ ನಾನು ಹೇಳ್ತೀನಿ. ಹೋಂಡಾ ಸಿಟಿ 1 ಲಕ್ಷಕ್ಕೆ ಕೊಡ್ತೀನಿ. 9 ಮಾಡಲ್ದು ಒಂದು ಗಾಡಿ 1 ಲಕ್ಷಕ್ಕೆ ಕೊಡ್ತೀನಿ. ಡೆಟ್ಸನ್ ಗುಡ್ 17 ಮಾಡಲ್ ಸಿಂಗಲ್ ಓನರ್ ಬರೀ 29,000 ಹೊಡಿದೆ. ರೆಕಾರ್ಡೆಡ್ ಶೋರೂಮ್ ಇಂದ 2,30,000ಗೆ ಕೊಡ್ತೀನಿ. ಇದು ಬಿಟ್ 25 ಮೈಲೇಜ್ ಬರುತ್ತೆ. 12 ಮಾಡಲ್ ಬರೀ 1,60,000. ಇದು ಬರೀ ಟ್ರೇಲರ್ ಸ್ಟಾರ್ಟ್ ಆಗ್ತಾ ಇರೋದು. ಮೂವಿ ಇನ್ನ ಬಾಕಿ ಇದೆ ಮೂವಿ. ಆ ಥರ ಪ್ರೈಸಿಂಗ್ಗೆ ಕೊಡ್ತೀನಿ. ನೋಡ್ಕೊಂಡಿರ್ಬೇಕು. ಬರೀ ಪ್ರೈಸಿಂಗ್ ಮಾತ್ರ ನೋಡ್ಕೊಂಡಿರ್ಬೇಕು. ಆ ಥರ ಪ್ರೈಸಿಂಗ್ಗೆ ಕೊಡ್ತೀನಿ ಗಾಡಿಗಳು ಎಲ್ಲ. ಲೋನ್ ಬಗ್ಗೆನೂ ವಿಚಾರಿಸ್ಬಿಡ್ತೀನಿ. ಎಲ್ಲರೂ ಬೆಂಗಳೂರು ಒಳಗಡೆ ಮಾಡ್ಕೊಡ್ತಾರೆ ಲೋನ್. ನಾನು ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ. ನಿಮ್ಮ ಹತ್ರ 10,000 ಇದೆ, 20,000 ಇದೆ, 30,000 ಇದೆ, 40,000 ಇದೆ, 50,000 ಇದೆ, ಎಷ್ಟಿದೆ ತೊಗೊಂಡು ಬಂದ್ಬಿಡಿ. ನಾನು ಮಾಡ್ಕೊಡ್ತೀನಿ ಲೋನ್ ಬಗ್ಗೆ. ಲೊಕೇಶನ್ ಹೇಳ್ಬೇಕಂದ್ರೆ ನೀವು ಬನ್ನಘಟ್ಟ ರೋಡ್ ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರೆ ಸಿಗ್ನಲ್ ಇದೆ. ಲೆಫ್ಟ್ ತಗೊಂಡಿದ ತಕ್ಷಣ ಇಲ್ಲಿ RNS ಶೋರೂಮ್ ಇದೆ. RNS ಶೋರೂಮ್ ಪಕ್ಕ ಹೈದರಾಬಾದ್ ಬಿರಿಯಾನಿ ಇದೆ. ಲೆಫ್ಟ್ ಇಲ್ಲೇ ಇರೋದು ಶೋರೂಮ್. ನೀವು ಯಾವಾಗ್ಲೂ ವಿಸಿಟ್ ಆಗ್ಬೋದು. ಆ ಥರ ಕಾಲ್ ಏನಾದರೂ ರಿಸೀವ್ ಮಾಡಿಲ್ಲ ವಾಟ್ಸಪ್ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀರಿ. ಯಾಕಂದ್ರೆ ಡೈಲಿ ಇಲ್ಲ ಅಂದ್ರೂ ಒಂದು 800ರಿಂದ 1,000 ಕಾಲ್ ಬರುತ್ತೆ. ಆ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ನೀವು ರಿಟರ್ನ್ ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಮಾಡಿ. ನಾವೇನಿದೆ ನಿಮ್ಗೆ ಕ್ಯಾಟ್ಲಾಗ್ ಕಳಿಸ್ತೀರಿ, ಎಲ್ಲ ರಿಪ್ಲೈ ಮಾಡ್ತೀವಿ ಅಷ್ಟೇ. ಸೊ ಮತ್ತೊಂದು ಹೇಳ್ತೀನಿ, ಲೊಕೇಶನ್ ಪಕ್ಕದಲ್ಲೇ ಹೈದರಾಬಾದ್ ಬಿರಿಯಾನಿ ಇದೆ. ಕಾರ್ ತಗೊಳ್ಬೇಕು, ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಆ ತರ 10,000 ಇದೆ, 20,000 ಇದೆ, 30,000 ಇದೆ, 40,000 ಇದೆ. ಎಷ್ಟಿದೆ ತಗೊಂಡ್ ಬಂದ್ಬಿಡಿ. ಗಾಡಿ ಕೊಡೋದು ಜವಾಬ್ದಾರಿ ನಂದು. ಕೊಡ್ಲಿಲ್ಲ ಅಂದ್ರೆ ಇವ್ರನ್ನ ಕೇಳ್ಬೇಕಷ್ಟೇ ಅಲ್ವಾ ಸರ್? 101%. ಎಷ್ಟು ಗಾಡಿ ಇದೆ ಈ ಸರ್ತಿ? ಸರ್ ಈ ಸತಿ 120-130 ವೆಹಿಕಲ್ಸ್ ಇದೆ. ಬರೀ ಗಾಡಿ ನೋಡ್ಕೊಳ್ಳಿ ಯಾವ ತರ ಇದೆ. ಎಲ್ಲ ಜೆನ್ಯೂನ್ 100% ಆಕ್ಸಿಡೆಂಟ್ ಫ್ರೀ ಆಗಿರೋ ಗಾಡಿ ಫಸ್ಟ್ ಕ್ಲಾಸ್ A1 ಗಾಡಿ ಇರುತ್ತೆ ನಮ್ಮ ಹತ್ರ. ಪ್ರೈಸಿಂಗ್ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ ಬೇರೆ ಶೋರೂಮ್ ನಲ್ಲಿ. ನಾನು ಬರೀ ಹೋಂಡಾ ಸಿಟಿ 1 ಲಕ್ಷ ಕೊಡ್ತಾ ಇದ್ದೀನಿ. ಐಕಾನ್ 1 ಲಕ್ಷ, ಬೀಟ್ 160 ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ತರ ಪ್ರೈಸಿಂಗ್ ಕೊಡ್ತೀನಿ. ಪ್ರೈಸಿಂಗ್ ಬೆಂಕಿ ಕರೆಂಟ್ ಶಾಕ್ ಅಲ್ಲ ಈ ಸರಿ. ಕರೆಂಟ್ ಶಾಕ್ ಇಲ್ಲ, ಬೆಂಕಿ ಹಚ್ಕೊಳ್ಬೇಕು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಳೆನಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ವೀಕ್ಷಕರಿಗೆ ಮಳೆನಲ್ಲೇ ಮಾಡ್ಬಿಡೋಣ ಬನ್ನಿ ವಿಡಿಯೋ. ಬನ್ನಿ. ಏನ್ ಸರ್ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಿದ್ದೀರಾ ಈಗ ಸರ್ತಿ? ಸರ್ ಮಳೆ ಬರ್ತಾ ಇದೆ ಇಲ್ಲಿ. ನಮ್ಮ ವೀಕ್ಷಕರು ನನ್ಕೊಂಡು ಹೋಗ್ತಾರಂತ ಹೋಂಡಾ ಸಿಟಿ ಬರೀ 1 ಲಕ್ಷ ಕೊಡ್ತಾ ಇದ್ದೀನಿ. ಬರೀ ಹೋಂಡಾ ಸಿಟಿ ಕೊಡ್ತೀನಿ ವಿತ್ ಮ್ಯಾಗ್ವೀಲ್. 50-60,000 ಮ್ಯಾಗ್ವೀಲ್ಸ್ ಇದೆ. ಇಂಟೀರಿಯರ್ 50-60,000 ಇದೆ. ಕಾಸು ತಗೊಂಡ ಇಲ್ಲ, ಬರೀ ಇಂಟೀರಿಯರ್ ಕಾಸು ತಗೊಂಡು ಹೋಗಿ. ಹೋಂಡಾ ಸಿಟಿ ತಗೊಂಡೋಗಿ. ಮಾಡಲ್ ಸರ್ ಮಾಡಲ್ 2004 ಸೆಕೆಂಡ್ ಓನರ್ ಗಾಡಿ ನೋಡಿ. ಮ್ಯಾಗ್ವೀಲ್ಸ್ ಇದೆ, ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಎಲ್ಲ ಫ್ಯೂಚರ್ಸ್ ಸಮೇತ ಕೊಡ್ತೀನಿ ಸರ್. ಓಕೆ ನೋಡಬಹುದು ಇಂಟೀರಿಯರ್ ಅಂಡ್ ಗಾಡಿ ಫ್ರೀ
ಎಕ್ಸೆಸರೀಸ್ ಎಲ್ಲ ಪ್ರೈಸ್ ಅಷ್ಟೇ ಬರೀ ಒಂದೇ 1 ಲಕ್ಷಕ್ಕೆ 2004 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಮ್ಯಾಗ್ವೆಲ್ ಗಾಡಿ ಕೊಟ್ರಿ ಸರ್. ಅಂಡ್ ಈ ಗಾಡಿ ಏನ್ ಪ್ರೈಸ್ ಅಲ್ಲಿ ಕೊಡ್ತಿದೆ ಸರ್? ಡೀಸೆಲ್ ಗಾಡಿ 2012 ಮಾಡಲ್, ಅದನ್ನು 25 ಮೈಲೇಜ್ ಬರುವ, ಎಲ್ಲ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ, ಎಲ್ಲ ಫ್ಯೂಚರ್ಸ್ ಸಮೇತ. ಎಷ್ಟಿಗೆ ಕೊಡ್ತೀನಿ? ಬರೀ 1,60,000ಗೆ, 1,60,000ಗೆ. ಮಾರ್ಕೆಟ್ ನಲ್ಲಿ 2,60,000 ಕಮ್ಮಿ ಇಲ್ಲ. ಬರೀ 1,60,000ಗೆ 25,000 ಬರೋ ಮೈಲೇಜ್ ಗಾಡಿ, 12 ಮಾಡಲ್, ಡೀಸೆಲ್, ಪವರ್ ಸ್ಟೇರಿಂಗ್, AC, 0 ಡೌನ್ ಪೇಮೆಂಟ್ ನಲ್ಲಿ ತಗೊಂಡೋಗಿ ಸರ್. ₹1 ಕೊಡಬೇಡಿ. 0 ಡೌನ್ ಪೇಮೆಂಟ್ ಅಲ್ಲಿ ಡೀಸೆಲ್ ವೇರಿಯಂಟ್ 100% 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಇಟಿಯೋಸ್ ಒಂದಿರೋದು ಸರ್. ಬನ್ನಿ ಸರ್, ಬೇರೆ ಒಳ್ಳೆ ಇರೋ ಗಾಡಿ 9 ಮಾಡಲ್ದು 1 ಲಕ್ಷ ಕೊಡ್ತೀನಿ, ಬನ್ನಿ ಸರ್. ಯಾವ್ದು ಸರ್? 1 ಲಕ್ಷಕ್ಕೆ ಪೆಟ್ರೋಲ್ ಗಾಡಿ ಕೊಡ್ತಿದ್ರೆ ಹೆಂಗೆ? 2009 ಮಾಡಲ್ ಪೆಟ್ರೋಲ್ ತಿಳ್ಕೊಂಡಿದ್ದೀರಾ? ಡೀಸೆಲ್ ಕೊಡ್ತೀನಿ. ಡೀಸೆಲ್ ಗಾಡಿ ಕೊಡ್ತೀನಿ, ಅದನ್ನು 20 ಮೈಲೇಜ್ ಬರುತ್ತೆ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ವಿತ್ 4 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ ಕೊಡ್ತೀನಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಬ್ಲಾಕ್ ಕಲರ್, ಫೋರ್ಡ್ ಫೀಗೋ, ಡೀಸೆಲ್ ವೇರಿಯಂಟ್, 20 ಮೇಲೆ ಮೈಲೇಜ್ ಬರೋ ಗಾಡಿ. 100% ಸ್ಪೋರ್ಟ್ಸ್ ವೆಹಿಕಲ್ ಅಂತ ತಿಳ್ಕೊಳ್ಬಹುದು. ಅದು ಸಿಡಾನ್ ಗಾಡಿ, ಡಿಕ್ಕಿನಲ್ಲಿ ಲಗೇಜ್ ಹಾಕೊಂಡು ಹೋಗ್ಬೋದು. ಒಂದು 2 ವೀಲರ್ ಪ್ರೈಸ್ ಎಲ್ಲ ಕಾರ್ ಕೊಡ್ತೀನಿ ಬರೀ 1 ಲಕ್ಷ ಡೀಸೆಲ್ಗೆ. 2009 ಮಾಡಲ್ ಐಕನ್ ಬರೀ 1 ಲಕ್ಷ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್, ಅದು ಬಿಟ್ಟು ಮತ್ತೆ ಬೇರೆ ಯಾವ್ದಿದೆ ಸರ್? ಸರ್ ಬನ್ನಿ ಸರ್, 1,80,000ಗೆ ನ್ಯೂ ಶೇಪ್ ವ್ಯಾಗ್ನರ್ ಕರ್ತೀನಿ 10 ಮಾಡಲ್ದು. ಬನ್ನಿ ಸರ್. ಇದೇನಾ ಸರ್ ಹೇಳಿದ ಗಾಡಿ? ನ್ಯೂ ಶೇಪ್ ತೋರಿಸಿ ಸರ್. 10 ಮಾಡಲ್ದು 2,80,000 ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 1,80,000ಗೆ 2010 ಮಾಡಲ್ ವ್ಯಾಗ್ನರ್, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ ಸಮೇತ ಕೊಡ್ತೀನಿ ಸರ್. ಫುಲ್ಲಿ ಫ್ಯೂಚರ್ ಸಮೇತ 2,80,000 ಗಾಡಿ ಬರೀ 1,80,000ಗೆ. ಅದನ್ನು ವ್ಯಾಗ್ನರ್ 2010 ಮಾಡಲ್ ಕೊಡ್ತೀನಿ ಸರ್. ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ. 2 ವೀಲರ್ ಪ್ರೈಸ್ ಸರ್ವಿಸ್ ಕಾಸ್ಟ್ ಸರ್. ಸರ್ 1,80,000 ಅಂದ್ರಿ, ಅದಕ್ಕಿಂತ ಜಾಸ್ತಿ ಏನಾದ್ರು ಪ್ರೈಸ್ ಇಟ್ಟಿದ್ದೀರಾ ಈ ಸರ್? ಇನ್ನ 50,000 ಕಮ್ಮಿ ಕೊಡಿ. 1,30,000ಕ್ಕೆ 1,30,000ಗೆ ಗಾಡಿ ಕೊಡ್ತೀನಿ ಸರ್. 10 ಮಾಡಲ್, ಅದನ್ನು ಸ್ಪಾರ್ಕ್ ಗಾಡಿ ನೋಡಿ ಹೆಂಗಿದೆ ಗಾಡಿ, ಜಬರ್ದಸ್ತ್ ಇದೆ. ಒಂದು ಆಟೋ ಸ್ಪೇಸ್ ನಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು ನೀವು. ಆತರ ಗಲ್ಲಿಗೆಲ್ಲ ಓಡಾಡ್ಬೋದು, ಗಲ್ಲಿ ಓಡಾಡ್ಬೋದು. ಅಷ್ಟು ಚಿಕ್ಕದಿದೆ. 5 ಜನ ಕುತ್ಕೊಳ್ಳೋದು ಗಾಡಿ. ಅದೂನು 5 ಜನ, ಅಂಬ್ರೇಲಾ ತಗೊಂಡು ನಿನ್ಕೊಂಡಿದ್ದೆ ಅಲ್ಲಿ. ಅದಕ್ಕೆ ನಮ್ಮ ಈಶ್ಕರು ಅಂಬ್ರೇಲಾ ತಗೊಂಡ್ ಹೋಗ್ಬಾರ್ದು ಅಂತ ಕಾರ್ ಕೊಡ್ತಾ ಇದೀನಿ. ಬರೀ 1,30,000 2 ವೀಲರ್ ಪ್ರೈಸ್ ನಲ್ಲಿ 1,30,000ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೆಟ್ ಇರುವ ಗಾಡಿ ಬರೀ 1,30,000 ಕೊಡ್ತೀನಿ ಸರ್. ಓನರ್ ಸರ್? ಓನರ್ ಸೆಕೆಂಡ್ ಓನರ್, 2010 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಓಡಿರೋದು ಬರೀ 74,000 ಕಿಲೋಮೀಟರ್ ಓಡಿದೆ. 1,30,000 ಬರೀ 1,30,000 ಕೊಡ್ತೀನಿ ಸರ್. ಡೆಡ್ಲೈನ್ ಪ್ರೈಸ್. ಹೌದು ಸರ್, ಬನ್ನಿ ಸರ್. ಸರ್ ಏನ್ ಸರ್, ಸ್ವಿಫ್ಟ್ ಬೇರೆ ಇದೆ, ಮಳೆ ಬೇರೆ ಬರ್ತಿದೆ, ಬೈಕಲ್ಲಿ ಓಡಾಡಬೇಡಿ, ಗಾಡಿಲಿ ಓಡಾಡಿ. ಪೆಟ್ರೋಲ್ ಗಾಡಿ ಏನಾದ್ರು ಕೊಡ್ತಿದ್ದೀರಾ ಸರ್? ಇಲ್ಲ ಸರ್, ಡೀಸೆಲ್ ಗಾಡಿ. ವ್ಯಾಗ್ನರ್ ಇಂದ ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ. ಏನ್ ಮತ್ತೊಂದ್ಸರ್ತಿ ಹೇಳಿ ಸರ್? ವ್ಯಾಗ್ನರ್ ಇಂದ ಕಮ್ಮಿ ಪ್ರೈಸ್ಗೆ ಡೀಸೆಲ್ ಗಾಡಿ, ಅದನ್ನು ಶಿಫ್ಟ್ ಕೊಡ್ತೀನಿ. 1,80,000 ಹೇಳಿದ್ರೆ 1,79,000ಗೆ ತಗೊಂಡೋಗಿದ್ದು. 1,79,000 1,79,000 ತಗೊಂಡೋಗಿ ಸರ್. ಡೀಸೆಲ್ ಗಾಡಿ, ಅದನ್ನು ಶಿಫ್ಟ್ 2007 ಮಾಡಲ್, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಬರೀ 1,79,000 ಕೊಡ್ಬಿಡ್ತೀನಿ ಸರ್. ಓಕೆ, ಬಂಪರ್ ಆಫರ್ ಸರ್. ನೆಕ್ಸ್ಟ್ ಗಾಡಿ ಯಾವ? ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿ ಸರ್. ಸರ್ ಮೆಜೆಸ್ಟಿಕ್ ಗೆ ಹೋಗಕ್ಕೆ ಬಸ್ ನಲ್ಲಿ ಎಷ್ಟಾಗುತ್ತೆ ಸರ್ ಕಾಸ್ಟ್? ಇಲ್ಲಿಂದ ಒಂದ್ ಇವಾಗ ಜಾಸ್ತಿ ಮಾಡಿದಾರೆ ಸರ್. ಬಸ್ ಕಾಸ್ಟ್ 25-30 ರೂಪಾಯಿ ಆಗುತ್ತೆ, ಆರಾಮಾಗತ್ತೆ. ಇದು 10 ರೂಪಾಯಿ ಚಾರ್ಜ್ ಮಾಡಿ ಸರ್. ಒಂದ್ ಟೀ ಕುಡಿಯೋದು ಕಾಸು ಇದು ಬರೀ 10 ರೂಪಾಯಿ. 10 ರೂಪಾಯಿ ಒಂದು ಟೀ ಕುಡ್ಕೊಂತೀರಲ್ಲ ನಿನ್ಕೊಂಡಿ, ಅಷ್ಟು ಪೂರ್ತಿ ಬೆಂಗಳೂರು ಓಡಾಡ್ಕೊಂಡ್ ಬರ್ಬಹುದು ಆರಾಮಾಗಿ ನೀವು. 10 ರೂಪಾಯಿ ಅಲ್ಲ ಸರ್, ಎಲೆಕ್ಟ್ರಿಕ್ ಇವಾಗ ಫ್ರೀ ಆಗಿದೆ. ಎಲೆಕ್ಟ್ರಿಕ್ ಫ್ರೀ, ಕರೆಂಟ್ ಎಷ್ಟು ಚಾರ್ಜ್ ಆಗುತ್ತೆ ಅದು ಕೇಳಿ ಹೇಳ್ತಾ ಇರೋದು. 10 ರೂಪಾಯಿ ಒಂದು ಟೀ ಕುಡಿತೀರಲ್ಲ ನಿನ್ಕೊಂಡಿ, ಅಷ್ಟೇ ಕಾಸಿನಲ್ಲಿ ಪೂರ್ತಿ ಬೆಂಗಳೂರು ಓಡಾಡ್ಕೊಂಡು ಬರ್ಬೋದು. ಬರೀ ಮೆಜೆಸ್ಟಿಕ್ ಹೋಗಕ್ಕೆ 25-30 ರೂಪಾಯಿ ತಗೊಂತಾರೆ. ಇದು ಮಾಡಲ್ 2014 ಮಾಡಲ್, ಎಲೆಕ್ಟ್ರಿಕ್ ವಿತ್ 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್. ಏನ್ ಸಾರಿ 10 ರೂಪಾಯಿ ರಿಚಾರ್ಜ್ ನಲ್ಲಿ ಪೂರ್ತಿ ಬೆಂಗಳೂರು ಓಡಾಡ್ತಾ ಬರ್ತಾ ಇದ್ದೀರಾ? 3 ಲಕ್ಷ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ ಸರ್, 1,80,000 ಕೊಡಿ, ತಗೊಂಡ್ ಹೋಗ್ತಾ ಇರಿ. 1,80,000 ಬರೀ 1,80,000 ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಯಾವುದು? ಕ್ವಿಡ್ ಸರ್, RXL. ಪೆಟ್ರೋಲ್ ವೇರಿಯಂಟ್, ತುಂಬಾ ಜಬರ್ದಸ್ತ್ ಇದೆ. ಕಲರ್ ಇದು ನೋಡಿ ಯಾವ ಕಲರ್ ಇದೆ, ಯೂನಿಕ್ ಆಗಿದೆ. ಯೂನಿಕ್ ಕಲರ್ ಇದು. ಕ್ವಿಡ್ ನಲ್ಲಿ ಸಿಗೋದು ತುಂಬಾ ಅಸಂಭವ ಇದು ಕಲರ್. ಆ ತರ ಕಲರ್ 2016 ಮಾಡಲ್. ಏನೋ ಸರ್ ಜಾಸ್ತಿ ಹೇಳ್ತಾರ, ಮಾಡಲ್ ಜಾಸ್ತಿ ಹೇಳಿದಾರ, ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ, ಬನ್ನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಬರೀ 7,80,000ಗೆ ಇದು ಕ್ವಿಟ್ ಕೊಟ್ಬಿಡ್ತೀನಿ. 2,80,000ಗೆ 16 ಮಾಡಲ್, ಅದು 16 ಮಾಡಲ್, 6 ಮಾಡಲ್ ಅಂತ ತಿಳ್ಕೊಂಡಿದ್ದೀರಾ? 16 ಮಾಡಲ್ ಕೊಡ್ತೀನಿ, 16 ಮಾಡಲ್ದು. ಸೂಪರ್. ಹಾಗೆ ನೆಕ್ಸ್ಟ್ ಮತ್ತೊಂದು ನಿಸಾನ್ ಟೆರಾನೋ, 2 ಗಾಡಿಗಳಿದೆ ಸರ್. ಬಂಪರ್ 49,000 ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ. TX ಮ್ಯಾಗ್ವಿಲ್, ಟ್ರಾನ್ಸ್ಫಾರ್ಮ್ ಮ್ಯಾಗ್ವಿಲ್ಸ್ ಒಂದು 70-80,000 ಅದು ಮ್ಯಾಗ್ವಿಲ್ಸ್ ಇದೆ. ಗಾಡಿ ಹೆಂಗಿದೆ ನೋಡಿ, ಒಂದು ಬುಲೆಟ್ ತರ ಇದೆ.
ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಈ ಕಲರ್ ಬೇಕಾ, ಈ ಕಲರ್ ಬೇಕಾ? ಯಾವ ತರ? ಅದು ಎಲಿಫೆಂಟ್ ಗ್ರೇ ಕಲರ್, ಇದು ವೈಟ್ ಕಲರ್. ಇದು 14 ಮಾಡಲ್, 49,000 ಓಡಿರೋ ಸೆಕೆಂಡ್ ಓನರ್ ಬಂದು ಸೆಕೆಂಡ್ ಓನರ್. ಗಾಡಿ ಎಕ್ಸೆಲ್ ವೇರಿಯಂಟ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. 14 ಮಾಡಲ್ ಗಾಡಿ, ಬರೀ 4.5 ಲಕ್ಷಗೆ. ಓನ್ಲಿ 4 lakh. ಬೇಡ ಬಿಡಿ ಸರ್, 4,25,000 ಕೊಡಿ ಸರ್, ಕೊಡ್ತೀನಿ. 25,000 ಫ್ಲಾಟ್ ಡಿಸ್ಕೌಂಟ್. ಫ್ಲಾಟ್ ಡಿಸ್ಕೌಂಟ್ ಸರ್. ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಇದೆ, 4.25 ಲಕ್ಷಕ್ಕೆ 14 ಮಾಡಲ್ ಕೊಡ್ತೀನಿ. ಆದ್ರೆ ಸಿವಿಲ್ ಚೆನ್ನಾಗಿದ್ರೆ ಇದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ. ಜೇಬಲ್ ಕಾಸಿಲ್ಲ ಅಂದ್ರೆ ತಗೊಂಡ್ ಹೋಗ್ಬೋದು ಗಾಡಿ. 101% ತಗೊಂಡ್ ಹೋಗ್ಬೋದು. ಹಾಗೆ ಎಲಿಫೆಂಟ್ ಇನ್ನೊಂದು ಕಲರ್ ಇರೋದು ಸರ್, ಗ್ರೇ. ಎಲಿಫೆಂಟ್ ಗ್ರೇ ಕಲರ್ ಟೆರಾನೋ, ನಿಸಾನ್ ಟೆರಾನೋ. ಇಂಟೀರಿಯರ್ ತೋರ್ಬಿಡಿ, ಎಷ್ಟು ಜಬರ್ದಸ್ತ್, ಎಷ್ಟು ಸೈಕ್ ಇದೆ. ಡ್ಯಾಶ್ ಬೋರ್ಡ್ ನಲ್ಲಿ ಲೆದರ್ ಇದೆ ನೋಡಿ ಸರ್. ಡ್ಯಾಶ್ ಬೋರ್ಡ್ ನಲ್ಲಿ ಲೆದರ್ಸ್ ಹೆಂಗಿದೆ, ಇಂಟೀರಿಯರ್ ಎಕ್ಸ್ಟೀರಿಯರ್, ಗಾಡಿ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್. ಆ ತರ ಜಬರ್ದಸ್ತ್, ಅಷ್ಟು ಜೆನ್ಯೂನ್ ಇರೋದು ಇದು ಗಾಡಿನೂ. ಡೈರೆಕ್ಟ್ ಹೋಗಿ ಸರ್, 4,25,000ಗೆ ಇದನ್ನು ಕೊಟ್ಬಿಡ್ತೀನಿ, ಹೋಗಿ ಸರ್. ಈ ಗಾಡಿ ಬೇಕಾ? ಈ ಗಾಡಿ ಬೇಕು. ಯಾವ ಗಾಡಿ ಬೇಕು? 2 ಗಾಡಿನಲ್ಲಿ ಚೇಂಜ್ ಮಾಡಿ ತಗೊಂಡು ಹೋಗ್ತಾ ಇರಿ ಸರ್. ಸರ್ ಇಟಿಎಸ್ ಯಾರೀಸ್ ಎಷ್ಟು? 1 ಏರ್ ಬ್ಯಾಗ್ ತಿಳ್ಕೊಂಡಿದ್ದೀರಾ, 2 ಏರ್ ಬ್ಯಾಗ್ ತಿಳ್ಕೊಂಡಿದ್ದೀರಾ, 3 ಏರ್ ಬ್ಯಾಗ್ ತಿಳ್ಕೊಂಡಿದ್ದೀರಾ, 4 ಏರ್ ಬ್ಯಾಗ್, 5, 6, 7 ಏರ್ ಬ್ಯಾಗ್ ತನಕ ಬರುತ್ತೆ ಸರ್. ಇದು ಇಲ್ಲಿ ಕಾಲ್ಗೇನು ಹೇರ್ ಬ್ಯಾಗ್ ಬರುತ್ತೆ ಈ ಗಾಡಿನಲ್ಲಿ. ಅಷ್ಟು ಸೇಫ್ಟಿ ಗಾಡಿ ಅದು. ಇದು ಪೋಲ್ಸ್ ನಲ್ಲಿ, ಪಿಲ್ಲರ್ಸ್ ನಲ್ಲಿ, ಡ್ಯಾಶ್ ಬೋರ್ಡ್ ನಲ್ಲಿ, ಸ್ಟೇರಿಂಗ್ ನಲ್ಲಿ ಎಲ್ಲ ಸೈಡ್ ಇಂದ ಲಾಕ್ ಮಾಡುತ್ತೆ ಹೇರ್ ಬ್ಯಾಗ್. ಅಷ್ಟು ಸೇಫ್ಟಿ ವೆಹಿಕಲ್. ಏನ್ 18 ಮಾಡಲ್ ಏನ್ ಸರ್ ಹೇಳ್ತಾರೆ 18 ಮಾಡಲ್ ಮಾರ್ಕೆಟ್ ನಲ್ಲಿ 9 ಲಕ್ಷ 10 ಲಕ್ಷ ಇದೆ ಅಂತ. ಬರೀ 6.5 ಲಕ್ಷ. 6,50,000 ಮಾರ್ಕೆಟ್ ವ್ಯಾಲ್ಯೂ. 18 ಲಕ್ಷ. 6.5 ಲಕ್ಷಗೆ ಯಾರೀಸ್ ಕೊಡ್ತೀನಿ ಸರ್. 7 ಏರ್ ಬ್ಯಾಗ್ ಇರೋ ಗಾಡಿ, 7 ಏರ್ ಬ್ಯಾಗ್ ಇರುವ ಗಾಡಿ ಬರೀ 6.5 ಲಕ್ಷಗೆ ಸರ್. ಬೆಳಗಾವಿಂದ ಬಂದಿದ್ದಾರೆ ನಮ್ಮ ಹ್ಯಾಪಿ ಕಸ್ಟಮರ್. ಹೆಂಗಿತ್ತು ಇವ್ರದ್ದು ಜರ್ನಿ, ಯಾವ ತರ ಇಲ್ಲಿ ನಾವು ಟ್ರೀಟ್ ಮಾಡಿದ್ರು, ಯಾವ ಪ್ರೈಸಿಂಗ್ಗೆ ಗಾಡಿ ಕೊಟ್ರು ಎಲ್ಲ ಇವ್ರು ಹೇಳ್ತಾರೆ. ನನಗೆ ಇವ್ರದ್ದು ಹೇಳೋ ಸ್ಟೈಲ್ ಇದು ಭಾಳ ಇದು ಬಂತು ರೀ, ಇಷ್ಟ ಆಯಿತು. ಮತ್ತು ಇವರು ಕನ್ವರ್ಸೇಷನ್ ಚಲೋ ಮಾಡಿ ಸಲುವಾಗಿ ಮತ್ತು ನನಗೆ ಅದು ಗಾಡಿನೂ ಇಷ್ಟ ಆಯಿತು. ಮತ್ತು ರೇಟನ್ನು ಸ್ವಲ್ಪ ನೋಡಿ ರೀಸನೇಬಲ್ ಮಾಡಿಕೊಟ್ರು. ಮತ್ತು ಅದು ಸ್ವಲ್ಪ ಇಷ್ಟ ಆಗಿ ಸಲುವಾಗಿ ಮತ್ತು ಅವರು 2-3 ಇದು ಕೊಟ್ಟರು, ಗಿಫ್ಟು ಕೊಟ್ಟರು. ಅದ್ರ ಸಲುವಾಗಿ ಗಿಫ್ಟು ಕೊಟ್ರು. ಏನೇನು ಗಿಫ್ಟ್ ಕೊಟ್ರು? ಹಾಂ, ಏನೇನು ಗಿಫ್ಟ್ ಕೊಟ್ರು? ಇನ್ನೊಂದು ಚಾವಿ ಕೊಟ್ರಿ. ಒಂದು ಸಿಂಗಲ್ ಚಾವಿ ಕೊಡ್ತಾರೆ ಎಲ್ಲರೂ. ಇವರು 2 ಚಾವಿ ಕೊಟ್ಟರು. ಮತ್ತು ಇನ್ಸೂರೆನ್ಸ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಮತ್ತು ಅದೊಂದು ಮಾಡಿಸ್ಕೊಂಡು ಕೊಡಾಕತ್ತೀರಿ. ಮತ್ತು ಇದು ಫಾಸ್ಟ್ಯಾಗ್ ಅಂತ ಹೇಳಿದಾರೆ ಅವರು, ಅದು ಫಾಸ್ಟ್ಯಾಗ್ ಒಂದು ಮಾಡ್ಕೊಳಕತ್ತೀರಿ. ಮತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ರಿ? ಎಕ್ಸ್ಪೀರಿಯನ್ಸ್ ಚಲೋ ಐತ್ರಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಹ್ಯಾಪಿ ಡ್ರೈವಿಂಗ್. ಹ್ಯಾಪಿ ಜರ್ನಿ ಸರ್. ಸರ್ ನೆಕ್ಸ್ಟ್ ಗಾಡಿ ಬಂಪರ್ ಆಫರ್ ಅಲ್ಲಿ ಕೊಡ್ತೀರಾ ಹೆಂಗೆ ಸರ್ ಇದನ್ನಾದ್ರು? ಸರ್ 24 ಕ್ಯಾರೆಟ್ ಗೋಲ್ಡ್. 24 ಅಲ್ಲ, 916 ಇದು ಅಂತ ಹೇಳ್ಬೋದು. ಆ ತರ ಇದೆ ಗಾಡಿ. ಗನ್ ಬುಲೆಟ್ ಗನ್ ನೋಡಿದೀರಾ? ಹೊಡೆದಿದ ತಕ್ಷಣ ಟಕ್ಕಂತ ಹೊಡಿಬೇಕು, ಆ ತರ ಬುಲೆಟ್ ಗನ್ ಗಾಡಿ ಇದು. ಗಾಡಿ ತೋರಿಸಿ ಸರ್ ಯಾವ ತರ ಇದೆ ಅಂತ. 85 PS 110 PS ಸರ್. 85 PS ಓಡಲ್ಲ ಸರ್. ಲೋಗಾನ್ ಇಂಜಿನ್ ಏನ್ ತಗೊಂಡ್ ಹೋಗ್ತೀರಾ? 110 PS ತಗೊಂಡ್ ಹೋಗಿ. ಡೀಸೆಲ್ ಮೈಲೇಜ್ ಒಳ್ಳೆ, ಪಿಕಪ್ ಒಳ್ಳೆ, ಎರಡೂನು ಒಳ್ಳೆ. ಗಾಡಿ ನೋಡಿ ಯಾವ ತರ ಇದೆ. ಗಾಡಿ ರೆಕಾರ್ಡೆಡ್ ಓಡಿರೋದು 80,000. ಗಾಡಿನಲ್ಲಿ ನಿಮ್ಗೆ 4 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫೋಗೋ, ಸ್ಟೇರಿಂಗ್ ಹೊಂದ್ಕೊಂಡ್ರು. RXZ ಆಪ್ಷನಲ್ ವೆಹಿಕಲ್ ಇದು. RXZ ಆಪ್ಷನಲ್ ಟಾಪ್ ಅಂಡ್ ವೇರಿಯಂಟ್ ಇದು. ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್. ನಿಮಿಷ್ಕರಿಗೆ 4,85,000ಗೆ 4,85,000ಗೆ 24 ಕ್ಯಾರೆಟ್ ಗೋಲ್ಡ್ 916 ಕೊಡ್ತೀನಿ. ಅದೂನು ಫ್ಲಾಟ್ ಡಿಸ್ಕೌಂಟ್ ಹೇಳಿ ಸರ್ ಇದಕ್ಕೆ. ಸರ್ ಸರ್ ಇದು ನಾನು ಮಾರ್ಕೆಟ್ ನಲ್ಲಿ 6 ಲಕ್ಷ ಹೇಳ್ತಾರ, ಹೇಳಿಲ್ಲ. ಹೋಗಿ ಸರ್, ನೀವು ಹೇಳಿದ್ದೀರಾ ನಮ್ಮ ವಿಷ್ಕರಿಗೆ ಇನ್ನೂ ಒಂದು 5,000 ಕಮ್ಮಿ ಕೊಡೋಣ. 480 ಕೊಡೋಣ. ಹೋಗಿ ಸರ್. ಸರ್ ಇವಾಗ ಎಲ್ಲ ಕಮ್ಮಿ ಪ್ರೈಸ್ ಅಲ್ಲಿ ಡೀಸೆಲ್ ವೇರಿಯಂಟ್ ಕೊಟ್ರಿ ಸರ್. ಏರ್ ಬ್ಯಾಗ್ ಇರೋ ಗಾಡಿಗೆ ಏನಾದ್ರು ಕಮ್ಮಿ ಕೊಡ್ತೀರಾ ಸರ್? ಹೆಂಗೆ? ಬನ್ನಿ ಸರ್. ಅದೂನು i20 ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಕೊಡ್ತೀನಿ. ಅದೂನು ಯಾವ್ದು? i20. ಅದೂನು ವೈಟ್ ಕಲರ್, ಅಷ್ಟ ಟಾಪ್ ಅಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಗೋ, ಸ್ಟೇರಿಂಗ್ ಮುಂದ್ಕೊಟ್ರು, ಬ್ಯಾಕ್ ವೈಫರ್ ಎಲ್ಲ ಪೂರ್ತಿ ಫ್ಯೂಚರ್ಸ್ ಸಮೇತ. ಅದೂನು ಕಮ್ಮಿ ಪ್ರೈಸ್ಗೆ ಬರೀ 7,60,000ಗೆ 2009 ಮಾಡಲ್ i20 ಕೊಡ್ತೀನಿ ಸರ್. ಅದೂನು ಬಂಪರ್ ಆಫರ್. ಬಂಪರ್ ಆಫರ್ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. ಎಷ್ಟು ಟಾಪ್ ಇರೋ ಇನ್ನೊಂದು ಗಾಡಿ ಕೊಡ್ತೀನಿ. ಅದು ಇನ್ನ ಕಮ್ಮಿಗೆ ಹೋಂಡಾ ಸಿಟಿ ಇಂಜಿನ್ ಬರೋದು ಜಾಸ್ತಿ. 7,35,000ಗೆ ಬನ್ನಿ. ಹಿಂದೆ 7,35,000ಕ್ಕೆ ಬನ್ನಿ ಸರ್. ಏರ್ ಬ್ಯಾಗ್ ಇರೋ ಗಾಡಿ. ಏರ್ ಬ್ಯಾಗ್ ಇರುವ ಗಾಡಿ ಯಾವ್ದು ಸರ್ ಇದು? ಹೋಂಡಾ ಜಾಸ್ ಸರ್. ಓಕೆ, ಗಾಡಿ ನೋಡಬಹುದು ಹೋಂಡಾ ಜಾಜ್. ಅಂಡ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ಸರ್. ಯಾವ ಮಾಡಲ್ ಸರ್? 2009 ಮಾಡಲ್. ಇದನ್ನು ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫೋಗರ್ ಎಲ್ಲ ಫುಲ್ಲಿ ಫೀಚರ್ ಸಮೇತ. ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ. 7,35,000ಗೆ ಬನ್ನಿ. ಅಲ್ಫಾಕಾರ್ಗೆ ವಸೀಂ ಕೊಡ್ತಾನೆ ಬರೀ 7,35,000ಗೆ. ಡೀಸೆಲ್ ಆಯ್ತು, ಏರ್ ಬ್ಯಾಗ್ ಆಯ್ತು, ಇವಾಗ ಲಕ್ಸುರಿ ಗಾಡಿ ವಿತ್ ಸನ್ ರೂಫ್ ಗಾಡಿ ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಎಷ್ಟು ಹೇರ್ ಬ್ಯಾಗ್ ಅಂತ? ಯಾವ್ದು ಇದು 8 ಹೇರ್ ಬ್ಯಾಗ್
ಟೋಟಲ್ 8 ಹೇರ್ ಬ್ಯಾಗ್ಸ್ 1 2 3 4 5 6 7 8 ಹೇರ್ ಬ್ಯಾಗ್ಸ್. ಸನ್ರೂಫ್ ಗಾಡಿ ಸೂಪರ್. ಇದು BMW ಬೆನ್ಸ್ ತರ. ಬನ್ನಿ ಒಳಗಡೆ ಸನ್ರೂಫ್ ತೋರಿಸ್ಬಿಡ್ತೀನಿ. ಬರೀ ಸ್ಟ್ಯಾಂಡಿ ಲೆದರ್ ಸೀಟ್ಸ್ ನೋಡಿ ಸರ್. ಇದು ಸ್ಟ್ಯಾಂಡಿ ಲೆದರ್ ಸೀಟ್ ಕಾಸು ತಗೊಳಲ್ಲ ಸರ್ ನಾನು. ಇದು ಲೆದರ್ ನೋಡಿ 1 2 ಇಲ್ಲಿ 3 ಇದು 4 ಅಲ್ಲಿ ನೋಡಿ 5 6 7 8 ಹೇರ್ ಬ್ಯಾಗ್ ಇರುವ ಗಾಡಿ ಸನ್ರೂಫ್ ಸಮೇತ BMW ಬೆನ್ಸ್ ಸೂಪರ್. ಇದು ಹೆಸರು ಸ್ಕೋಡಾ ಸೂಪರ್ ಅಂದ್ರೆ BMW ಬೆನ್ಸ್ ಕಾಂಪಿಟೇಟಿವ್ ವೆಹಿಕಲ್ ಇದು. ಈ ಗಾಡಿ ಏನ್ ಸರ್ 6 ಲಕ್ಷ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? 30 ಲಕ್ಷ ಇದು ಶೋರೂಮ್ ವ್ಯಾಲ್ಯೂ. ಬರೀ 3 ಲಕ್ಷ ಕೊಡ್ತೀನಿ ಸರ್. 30 ಲಕ್ಷದಲ್ಲಿ 0 ಒಂದು ರಿಮೂವ್ ಮಾಡಿದ್ರೆ 3 ಲಕ್ಷ. 3 ಲಕ್ಷ 10% ಬರೀ 10 ರೂಪೀಸ್ 100 ರೂಪೀಸ್ ನಲ್ಲಿ 10 ರೂಪೀಸ್ ತಗೊಂತಾ ಇರೋದು. 1 ಲಕ್ಷನಲ್ಲಿ 10,000. 30 ಲಕ್ಷನಲ್ಲಿ 3 ಲಕ್ಷ ಅಷ್ಟೇ 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 3 ಲಕ್ಷ ಕೊಡ್ತೀನಿ ಸರ್. ಹಾಗೆ ಮತ್ತೊಂದು ನೆಕ್ಸ್ಟ್ ಗಾಡಿ 7 ಸೀಟರ್ ಫ್ಯಾಮಿಲಿ ಓಡಾಡೋ ಗಾಡಿ ಸರ್. ಲಾಡ್ಜಿ ಸರ್. ಏನ್ ಸರ್ 7 ಸೀಟರ್ ಮೈಲೇಜ್ ಕಮ್ಮಿ ಬರುತ್ತೆ ಬೇಡ ಹೋಗಿ ಸರ್ ಅಂತೀರಾ? 20 ಬರುತ್ತೆ ಸರ್ ಇದು ಮೈಲೇಜ್. ಡೀಸೆಲ್ ಅದೂನು ವಿತ್ ಮ್ಯಾಗ್ವಿಲ್ ಬರುತ್ತೆ. ಅಪೋಲೋ ಟೈರ್ ಗಾಡಿ ಹಾಕಿದಾರೆ. ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್. ಒಂದು ಇಟ್ಟಿಗ ತಗೊಂಡೋಗ ಹೋದ್ರೆ 16 ಮಾಡಲ್ 7.5 ಲಕ್ಷ ಹೇಳ್ತಾರೆ. ಬರೀ 5.25 ಲಕ್ಷಗೆ 5,50,000 25,000 ಕೊಡ್ತಾ ಇದೀನಿ. ಬರೀ 5,25,000ಗೆ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಟಿಫಾಗೋ ಸ್ಟೇರಿಂಗ್ ಕಂಟ್ರೋಲ್ ಇರುವ 7 ಸೀಟರ್ ಗಾಡಿ. ಅದೂನು 7+1 8 ಸೀಟರ್ ವೆಹಿಕಲ್. ಡ್ರೈವರ್ ಸೇರಿದ್ರೆ 8 ಸೀಟರ್ ವೆಹಿಕಲ್ ನಿಮ್ಗೆ ಬರೀ 5,25,000 ಕೊಡ್ತೀನಿ ಸರ್. ಆರಾಮಾಗಿ ಇಡೀ ಕರ್ನಾಟಕ ರೌಂಡ್ ಟ್ರಿಪ್ ಮಾಡಬಹುದು. ಆರಾಮಾಗಿ ಆಲ್ ಓವರ್ ಇಂಡಿಯಾ ಟ್ರಿಪ್ ಮಾಡಬಹುದು. ಆ ತರ ಇದೆ ಸರ್. ಹಾಗೆ ನೆಕ್ಸ್ಟ್ ಸರ್ ಫಿಯಟ್ ಲೀನಿಯಾ ಇಮೋಷನ್ ಗಾಡಿ ಗನ್ ತರ ಇದೆ. ಬುಲೆಟ್ ಗನ್ ತರ ಇದೆ. ಬರೀ 2009 ಮಾಡಲ್. ಇದು ನಿಮ್ಗೆ 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಮಾಡಲ್ 2009 2.5 ಅಂತ ತಿಳ್ಕೊಂಡಿದ್ದೀರಾ? ಬರೀ 1,80,000 ಕೊಡಿ ಲೀನಿಯಾ ತಗೊಂಡಿಗೆ. 1,80,000ಗೆ ಬರೀ 1,80,000ಗೆ ಲೀನಿಯಾ ಕೊಡ್ತೀನಿ. ಇನ್ನೊಂದು ಲೀನಿಯಾ 14 ಮಾಡಲ್ 3 ಲಕ್ಷ ಕೊಡ್ತೀನಿ. ಬನ್ನಿ ಸರ್. 3 ಲಕ್ಷಕ್ಕೆ 14 ಮಾಡಲ್ 0 ಡೌನ್ ಪೇಮೆಂಟ್ ನಲ್ಲಿ ಲೋನ್ ಆಗ್ಬಿಡುತ್ತಾ ಸರ್? ಓಕೆ ಹಾಗೆ ಆ ಲೀನಿಯಾ ತೋರ್ಸಕ್ಕಿಂತ ಓಕೆ ಇದೆ ಅಲ್ವಾ ಸರ್? ಇದೆ ಬ್ಲಾಕ್ ಕಲರ್ ಇದೆ ಸರ್. ಇದು 2014 ಮಾಡಲ್ ವಿತ್ 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ ಬ್ರ್ಯಾಂಡ್ ನ್ಯೂ ಟೈಪ್ಸ್ ಇದೆ. 14 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿಯಿಂದಾನೆ 4 ಲಕ್ಷ ಕೇಳ್ತಾರೆ. ಬರೀ 3 ಲಕ್ಷ ಕೊಡಿ 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಎತ್ಕೊಂಡು ಹೋಗಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಲೀನಿಯಾ ಗಾಡಿ ನಿಮ್ಗೆ ಬರೀ 3 ಲಕ್ಷಕ್ಕೆ ಸಿಗ್ತಿರೋದು. ಜೇಬಲ್ ಕಾಸಿಲ್ಲ ಅಲ್ಫಾ ಕಾರ್ಸ್ ಬನ್ನಿ ಕಾರ್ ತಗೊಂಡೋಗಿ ಹೋಗ್ತಾ ಇದೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಬನ್ನಿ ಸರ್. ನ್ಯೂ ಶೇಪ್ ತೋರಿಸಿ ಸರ್. ಹಿಂದೆನೂ ಶೇಪ್ ತೋರಿಸಿ ಮುಂದೆನೂ ಶೇಪ್ ತೋರಿಸಿ ಸರ್. 1.6 ವರ್ಣ 1.6 ವರ್ಣ ಏನ್ 1.6 cc ಇದೆ ಸರ್. ಪವರ್ಫುಲ್ ಇಂಜಿನ್ ಅಂತ ಮೈಲೇಜ್ ಕಮ್ಮಿ ತಿಳ್ಕೊಂಡಿದ್ದೀರಾ? 24-25 ಮೈಲೇಜ್ ಬರುತ್ತಾ ಸರ್ ಹೈವೇ ನಲ್ಲಿ? ಆತರ ನೋಡ್ಬೋದು 425. ಓಕೆ ಗಾಡಿ ಮಾತ್ರ ವೈಟ್ ಕಲರ್ ಬೇಕಾ ನಿಮ್ಗೆ? ಇನ್ನೊಂದು ತೋರಿಸಿ ಸರ್ ಹೆಂಗಿದೆ. BMW ಬೆನ್ಸ್ ನಲ್ಲಿ ಬರುತ್ತಲ್ಲ ಆ ತರ ಹೆಡ್ಲೈಟ್ಸ್ ಇದೆ ನೋಡಿ ಸರ್. ಆಟೋ ಕ್ಲೋಸರ್ ಮಿರರ್ SX 2.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಫುಲ್ಲಿ ಫೀಚರ್ಸ್ ಸಮೇತ ಇರೋದು ಸರ್ ಗಾಡಿ. ಇದು ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಹೋಗಿ ಸರ್ ಡೈರೆಕ್ಟ್ 6 ಲಕ್ಷ ಕೊಡ್ತೀನಿ ಸರ್. 25 ಮೈಲೇಜ್ ಬರುವ ಗಾಡಿ 50 ಡೀಸೆಲ್ ಗಾಡಿ. ಅದೂ 60,000 ರೆಕಾರ್ಡೆಡ್ ಓಡಿರೋದು ಗಾಡಿ. ಎಲ್ಲ ಫ್ಯೂಚರ್ಸ್ ಸಮೇತ ಬನ್ನಿ 6 ಲ್ಯಾಕ್ಸ್ ಕೊಡ್ಬಿಡ್ತೀವಿ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ 68,000 ಕಿಲೋಮೀಟರ್. 68,000 ಓನರ್ ಹೇಳಿದ್ರೆ ಸರ್ ಇದಕ್ಕೆ? ಸೆಕೆಂಡ್ ಓನರ್. ಡೀಸೆಲ್ ಗಾಡಿ. ಗಾಡಿ ಗನ್ ತರ ಇದೆ. ಗನ್ ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದು 1.6 ಯಾವುದು ಸರ್ ಇದು? ವರ್ಣ ಫ್ಲೂಟಿಕ್. ಇದು ಇನ್ನ ನ್ಯೂ ಶೇಪ್ ಸರ್. ಇದು ಮುಂದೆ ನ್ಯೂ ಶೇಪ್ ತೋರಿಸ್ಬಿಡಿ. ನೋಡಬಹುದು ಇಂಟೀರಿಯರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಯಾವ ಮಾಡಲ್ ಸರ್ ಇದು? ಸರ್ 17 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಇದರಲ್ಲಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಟಿಫಾಗೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಫುಲ್ ಫೀಚರ್ಸ್ ಸಮೇತ ಆರ್ಮಿ ಅವ್ರು ಯೂಸ್ ಮಾಡಿರೋದು ಗಾಡಿ. ಈ ಗಾಡಿ ಸರ್ ಮಾರ್ಕೆಟ್ ನಲ್ಲಿ 9.5 ಲಕ್ಷ 10 ಲಕ್ಷದಿಂದ ಕಮ್ಮಿ ಇಲ್ಲ. ಬರೀ 7 ಲ್ಯಾಕ್ಗೆ ವರ್ಣ ಫ್ಲೂಟಿಕ್ ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಬರೀ 7 ಲ್ಯಾಕ್ಗೆ. ಇಷ್ಟು ನ್ಯೂ ಶೇಪ್ ಇರುವ 101% ಯಾರು ಕೊಡಲ್ಲ. 0 ಡೌನ್ ಪೇಮೆಂಟ್ ಅಲ್ಲಿ 0 ಡೌನ್ ಪೇಮೆಂಟ್. 7 ಲಕ್ಷ ಅಂದ್ರೆ 7 ಅಂದ್ರೆ ಸಾಧ್ಯ ಕರ್ಕೆ. ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದು ಇನ್ನೂ ಕಮ್ಮಿ ರೇಟ್ ಅಲ್ಲಿ ಇರೋದು ಸರ್. ಇದೂನು ವರ್ಣ ಸರ್. ಇದು ಆಟೋಮೆಟಿಕ್ SX ಟಾಪ್ ಅಂಡ್. ಇದೂನು ಓಕೆ ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಆಟೋಮೆಟಿಕ್ ಡೀಸೆಲ್. ಅದೂನು ಏನ್ ಆಟೋಮೆಟಿಕ್ ಡೀಸೆಲ್ 2010 ಮಾಡಲ್ 323 ಕೇಳ್ತಾ ಇದ್ದೀರಾ ಅಂತ ಬರೀ 7,60,000 2,60,000 ಕೊಡ್ಬಿಡ್ತೀನಿ. 250 ಹೋಗಿ ಸರ್ ನಿಮ್ ಇಷ್ಕರಿಗೆ. ನನ್ ಕೊಡೋದೇ ಇಲ್ಲ ಈ ಪ್ರೈಸ್ಗೆ. ನಿಮ್ ಇಷ್ಕರಿಗೆ ನೀವು ಹೇಳ್ಬಿಟ್ಟಿದ್ದೀರಾ. ನಿಮ್ಮ ಮಾತಿಗೆ ಬೆಲೆ ಹೋಗಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಮತ್ತೆ ಸರ್ ಇನ್ನೊಂದು ಸುರಿಮಳೆ ಸರ್ ವರ್ಣಗಳದು. ನಿಮ್ಗೆ ವೈಟ್ ಬೇಡ ರೆಡ್ ಇದೆ. ರೆಡ್ ಬೇಡ ಇನ್ನೊಂದು ವೈಟ್ ಇದೆ. ವೈಟೇ ಬೇಡ ಬ್ಲಾಕ್ ಬೇಕು. ಇಲ್ಲಿದೆ ನೋಡಿ ಬ್ಲಾಕ್ ಬ್ಯೂಟಿ. ಬ್ಲಾಕ್ ಬೆರಿ ಅಂತ ಹೇಳ್ಬೋದು. ಓಕೆ ಗಾಡಿ ನೋಡಬಹುದು ವೆಲ್ ಮೇಂಟೈನ್ ಆಗಿರೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾ ಡೀಸೆಲ್ ಅಲ್ವಾ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಅದು ನೋಡಿ ಇದು ವೈಟ್ ಡೀಸೆಲ್.
ಬ್ಲಾಕ್ ನಲ್ಲಿ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಕೊಡ್ತೀನಿ ನಿಮ್ಗೆ. ಯಾವ ಮಾಡಲು ಸರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಓಡಿರೋದು 58,000 ಓಡಿದೆ ಸರ್. ಗಾಡಿ ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರೋ ಗಾಡಿ. ಬರೀ ನಿಮ್ಮ ಇಷ್ಟರಿಗೆ ಹೋಗಿ ಸರ್. ಡೀಸೆಲ್ ಗಾಡಿ 6 ಹೇಳ್ದಲ್ಲ 580 ಕೊಡ್ತೀನಿ ಹೋಗಿ ಸರ್. 5,80,000 ಬರೀ 5,80,000ಗೆ ನ್ಯೂ ಶೇಪ್ ಗಾಡಿ ಕೊಡ್ತೀನಿ ಸರ್. ಓಕೆ, ಹಾಗೆ ಮತ್ತೊಂದು ಸರ್ ಇದು ಇಲ್ಲಿದೆ ನೋಡಿ ಸರ್, ಸ್ಕೋಡಾ ಲಾರಾ. ಹೇಳಿ. ಲಾರಾ ಬ್ಲಾಕ್ ಕಲರ್ ಅಲ್ಲಿ ಇರೋದು ಗಾಡಿ ಮಾತ್ರ ನೋಡ್ಬೋದು. ಫ್ರಂಟ್ ಪ್ರೊಫೈಲ್ ಎಲ್ಲ ತೋರಿಸ್ತಿದೀನಿ. ಲಾರಾ ಯಾರು ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಯಾರು ಹೋಗ್ತಿರೋರಿಗೆ 2 ಗಾಡಿ ಒಂದ್ ಗಾಡಿ ನಿಮ್ಗೆ ತೋರಿಸಿರೋದು ಅಲ್ಲಿ ವಿತ್ ಸನ್ ರೂಫ್ ಹೇರ್ ಬ್ಯಾಗ್ ABS ಇರುವ ಗಾಡಿ. ಇದು ಲಾರಾ. ಇದು ಡೀಸೆಲ್ ಸರ್. ಅದು ಪೆಟ್ರೋಲ್, ಇದು ಡೀಸೆಲ್. 20 ಮೈಲೇಜ್ ಬರುತ್ತೆ ಸರ್ ಗಾಡಿ. ಇದನ್ನು ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ ಡಿಫಾಗರ್. ಅದು ಆಟೋಮೆಟಿಕ್ ವೆಹಿಕಲ್. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ ಸ್ಕೋಡಾ ಲಾರಾ. ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಬರೀ 3 ಲಕ್ಷಕ್ಕೆ. ಬರೀ 3 ಲಕ್ಷಕ್ಕೆ ಲಾರಾ ಲಕ್ಸುರಿಯಸ್ ಗಾಡಿ ಕೊಡ್ತೀನಿ ಸರ್ ಸ್ಕೋಡಾದು. ಹಾಗೆ ನಿಮ್ ಹಿಂದ್ಗಡೆ ಒಂದು ಗಾಡಿ ಇದೆ ಸರ್, ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್ ಅಂತ ನಾನು ಹೇಳ್ತೀನಿ. ಇದು ಮಾರ್ಕೆಟ್ ನಲ್ಲಿ ಈ ತರ ವೆಹಿಕಲ್ ಸಿಗೋದು ಸಾಧ್ಯ ಇಲ್ಲ. ಯಾಕಂದ್ರೆ MH, DL ಗುಜರಾತ್ ಇಂದ ತಗ್ಸ್ಕೊಂಡು ಬನ್ನಿ ಇಲ್ಲಿ ಮಾಡ್ತಾರೆ. ಓಕೆ, ಯಾವ ಗಾಡಿ ಸರ್ ಇದು? ಡಿಮ್ಯಾಂಡೆಡ್ ವೆಹಿಕಲ್. ಇದು ಬನ್ನಿ ನಿಮ್ಗೆ ಸಿಡಿಯಾ, ಮಿಶುಬಿಶಿ ಸಿಡಿಯಾ. ಮಾರ್ಕೆಟ್ ನಲ್ಲಿ ಸರ್ ಇಂಟೀರಿಯರ್ ತೋರ್ಬಿಡಿ ಸರ್. ಇಂಟೀರಿಯರ್ ಕಾಸ್ಟ್ ತಗೊಳ್ಳಲ್ಲ. ಬನ್ನಿ ಸರ್ ಇಲ್ಲಿ ನಾವು ಮ್ಯಾಗ್ ವಿಲ್ ಎಲ್ಲ ನೋಡಿ ಸರ್. ಡ್ಯಾಶ್ ಬೋರ್ಡ್, ವುಡನ್ ಫಿನಿಶ್ ಡ್ಯಾಶ್ ಬೋರ್ಡ್, SRS ಹೇರ್ ಬ್ಯಾಗ್ಸ್, ಲೆದರ್ ಸೀಟ್ಸ್ ನೋಡಿ ಸರ್. ಬರೀ ಲೆದರ್ ಸೀಟ್ಸ್ ಕಾರ್ಸ್ ಇಲ್ಲ, ಹೇರ್ ಬ್ಯಾಗ್ ಕಾರ್ಸ್ ಇಲ್ಲ. ಬರೀ ಇಂಟೀರಿಯರ್ ಕಾರ್ಸ್ ತಗೊಳ್ಳಲ್ಲ ಸರ್. ಸಿಡಿಯಾ ಮಾರ್ಕೆಟ್ ನಲ್ಲಿ ಫುಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಸಿಗೋದು ಸಾಧ್ಯ ಇಲ್ಲ. ಒಂದು 100 ವೆಹಿಕಲ್ ನಲ್ಲಿ ಒಂದು 10 ವೆಹಿಕಲ್ ಇರ್ಬಹುದು ಬೆಂಗಳೂರಿನಲ್ಲಿ. ಇದು ಗಾಡಿ ಸಿಡಿಯಾ ಇಷ್ಟು ಟಾಪ್ ಎಂಡ್ ಗಾಡಿ. ಬರೀ 2007 ಮಾಡೋದು 2,60,000ಗೆ 2,60,000 ಕೊಡ್ಬಿಡ್ತೀನಿ ಸರ್. 2,60,000ಗೆ ನಿಮ್ಗೆ ಮಿಶುಬಿಶಿ ಸಿಡಿಯಾ ವಿತ್ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಒಂದ್ ಸ್ವಲ್ಪ ಬನ್ನಿ ಸರ್, ಮಾಡ್ಕೊಡೋಣ. ಸ್ವಲ್ಪ ಆಗತ್ತಾ? ಒಂದ್ 5,000 ಮಾಡೋಣ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು Volkswagen Vento ಸರ್. ಡೀಸೆಲ್ ಗಾಡಿ ಇದು. ಇದೂನು 20+ ಮೈಲೇಜ್ ಬರುತ್ತೆ ಸರ್. ಹೈಡ್ಲೈನ್ ಟಾಪ್ ಎಂಡ್ ವಿತ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ ಗನ್ ತರ ಇದೆ ಸರ್. ಬುಲೆಟ್ ಗನ್ ತರ ಇದೆ ಸರ್. ಓಕೆ, ಗಾಡಿ ಪ್ರೈಸ್ ಏನ್ ಹೇಳ್ತೀರಾ? ಯಾವ ಮಾಡಲ್ ಸರ್? ಸರ್ ಇದು 2014 ಮಾಡಲ್. 5 ಲಕ್ಷ 5.25 ಲಕ್ಷ ಇದೆ. ಬೇಡ ಬಿಡಿ, ಬರೀ 4 ಲಕ್ಷ ಕೊಡ್ತೀನಿ ಸರ್. Volkswagen Vento ಬರೀ 4 ಲಕ್ಷ. 4 ಲಕ್ಷಗೆ 17-18 ಲ್ಯಾಕ್ಸ್ ವೆಹಿಕಲ್ ಬರೀ 4 ಲಕ್ಷಗೆ. ಅದನ್ನು 14 ಮಾಡಲ್ ಕೊಡ್ತೀನಿ ಸರ್. ಲೋನ್ ಆಗಿರುವ ಗಾಡಿ. ಒಂದು 20-30,000 ಡೌನ್ ಪೇಮೆಂಟ್ ಕೊಟ್ರೆ ಲೋನೇ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ? ಸರ್ i20 ಸರ್. ಹುಂಡೈದು ಮೋಸ್ಟ್ ಡಿಮ್ಯಾಂಡೇಬಲ್, ಮೋಸ್ಟ್ ಲೈಕ್ಸ್ ಇರೋದು ಗಾಡಿ ನಿಮಗೆ ಹುಂಡೈ i20ನೇ. ಇದು ಗಾಡಿ 2018 ಮಾಡಲ್. ನಿಮಗೆ ಇದರಲ್ಲಿ ನಿಮಗೆ ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಬರೀ 2018 ಮಾಡಲ್. ಬರೀ 6 ಲಕ್ಷಕ್ಕೆ ಕೊಡ್ತೀನಿ ಸರ್. ಮಾರ್ಕೆಟ್ ವ್ಯಾಲ್ಯೂ 7.58 ಲ್ಯಾಕ್ಸ್ ಇದೆ. ಬರೀ 6 ಲಕ್ಷ ಕೊಡ್ಬಿಡ್ತೀವಿ ಸರ್. ಬರೀ 6 ಲಕ್ಷ. ಓನ್ಲಿ 6 ಲ್ಯಾಕ್ಸ್ ಕೊಡ್ಬಿಡ್ತೀವಿ ಸರ್. 0 ಡೌನ್ ಪೇಮೆಂಟ್. ಬನ್ನಿ ಸರ್, ಮಾಡ್ಕೊಡೋಣ ಅದ್ನಲ್ಲಿ. ಸರ್ ಎಲ್ಲ ಡೀಸೆಲ್, ಪೆಟ್ರೋಲ್ ಎಲ್ಲ ಕೊಟ್ರಿ ಸರ್. ಮತ್ತೊಂದು CNG ಗಾಡಿನ LPG ನ? ಸರ್ LPG ಪ್ಲಸ್ ಪೆಟ್ರೋಲ್. LPG ಪ್ಲಸ್ ಪೆಟ್ರೋಲ್ ಯಾನ್. LPG ಅಲ್ಲಿ ಮೈಲೇಜ್ ಏನ್ ಬರುತ್ತೆ ಸರ್? ಸರ್ ಬರುತ್ತೆ ಆರಾಮಾಗಿ ಸರ್ ಮೈಲೇಜ್ ನಿಮ್ಗೆ. ಇದು ಈ ಗಾಡಿ ಕಣ್ ಮುಚ್ಕೊಂಡು ಒಂದು LPG ನಲ್ಲಿ ಒಂದು 20 ಬಂದ್ರೆ 25 ಬಂದ್ರೆ ಒಂದು ಪೆಟ್ರೋಲ್ ನಲ್ಲಿ ಒಂದು 20 ಬರುತ್ತೆ. ಟೋಟಲ್ 45 ಮೈಲೇಜ್ ಅಂತ ತಿಳ್ಕೊಳ್ಳಿ. 45 ಮೈಲೇಜ್ ಎಲ್ಲ ಬರುತ್ತೆ. ಪೆಟ್ರೋಲ್ ನಲ್ಲಿ 1 ಲೀಟರ್, ಇದರಲ್ಲಿ 1 ಲೀಟರ್ ಅಂದ್ರೆ 45 ಬರುತ್ತೆ ಮೈಲೇಜ್. ಓಕೆ, ಸೂಪರ್. ಅಂಡ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2013 ಮಾಡಲ್. ವೈಟ್ ಕಲರ್ ಇದೆ ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಹೊಸದು ಇಂಟೀರಿಯರ್ ಇದೆ. ಎಲ್ಲ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC. ಓನರ್ ಬಂದು ಸೆಕೆಂಡ್ ಪ್ರೈಸ್. ಇದು 2013 ಮಾಡಲ್. ಒಂದು 20-30,000 ತಗೊಂಡ್ ಬನ್ನಿ. 2,60,000 2,60,000 ಗಾಡಿ ಕೊಡ್ಬಿಡ್ತೀನಿ. 20-30,000 ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿನ ಕೊಡ್ಬಿಡ್ತೀನಿ. ಹಾಗೆ ಸರ್ ಮತ್ತೊಂದು ಗಾಡಿ ಇಗ್ನಿಸ್ ಒಂದಿರೋದು ಸರ್. ಇಗ್ನಿಸ್ ಸರ್ 2018 ಮಾಡಲ್. 2018 ಮಾಡಲ್. ಎಲ್ಲ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್ ಎಲ್ಲ ಇದೆ ಗಾಡಿನಲ್ಲಿ. ಬರುತ್ತೆ ನಿಮ್ಗೆ ಎಲ್ಲ ಡೆಲ್ಟಾ ವೇರಿಯಂಟ್. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲಿಫೆಂಟ್ ಗ್ರೇ ಕಲರ್. ಅದು 2018 ಮಾಡಲ್. ಮಾರ್ಕೆಟ್ ನಲ್ಲಿ ನಿಮ್ಗೆ ಇಲ್ಲ ಅಂದ್ರೆ 6 ಲಕ್ಷ ಇದೆ. 5,25,000 ಕೊಡಿ ಗಾಡಿ ತಗೊಂಡು. 5,25,000ಕ್ಕೆ ಓನ್ಲಿ 5,25,000 ಗಾಡಿ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಸರ್ ಇರೋದು ಗ್ರ್ಯಾಂಡ್ i10 ಸರ್. ಸರ್ ಗ್ರ್ಯಾಂಡ್ i10 ನಲ್ಲಿ ನಿಮ್ಗೆ 90% 95% ಬರೀ ಪೆಟ್ರೋಲ್ ಸಿಗೋದು. ಡೀಸೆಲ್ ಸಿಗೋದು ತುಂಬಾ ಕಷ್ಟ. ಆ ಕಾರಣಕ್ಕೆ ಬಹಳ ಕಸ್ಟಮರ್ ಕೇಳಿದ್ರು ಸರ್ ನಮ್ಗೆ ಮೈಲೇಜ್ ಬೇಕು ಸರ್, ಒಳ್ಳೆ ಗಾಡಿ ಬೇಕು ಅಂತ. 25 ಮೈಲೇಜ್ ಬರುತ್ತೆ ಸರ್. 25 ಮೈಲೇಜ್ ಬರುತ್ತೆ. ಇದರಲ್ಲಿ ಸಿಗೋದು ತುಂಬಾ ರೇರ್ ಡೀಸೆಲ್ ಒಳಗಡೆ.
ಅದು ಅದು ಗಾಡಿ ತಗೊಂಡ್ ಬಂದಿದ್ದೀನಿ 25 ಮೈಲೇಜ್ ಬರುವ ಎಲ್ಲ 4.0 ಪವರ್ ಸ್ಟೀರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 4 ಲಕ್ಷ ಕೊಡ್ತೀನಿ ಸರ್. ಓನ್ಲಿ 4 lakhsಗೆ ಡೀಸೆಲ್ ಗಾಡಿ 25 ಮೈಲೇಜ್ ಬರುವ ಗ್ರ್ಯಾಂಡ್ ಐಟನ್ ಅಲ್ಲ ನ್ಯೂ ಶೇಪ್ ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಮಾರುತಿ ಸುಜುಕಿ ಸೆಲಿರಿಯೋ. ಮಾರುತಿ ಸುಜುಕಿ ಸೆಲಿರಿಯೋ ತುಂಬಾ ಜನ ಲೈಕ್ ಮಾಡ್ತಾರೆ ಈ ಗಾಡಿ. ಮಾರುತಿ ಸುಜುಕಿ ಸೆಲಿರಿಯೋ 2015 ಮಾಡಲ್ದು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕಂದ್ರೆ ನಮ್ಮ ಹತ್ರ ಆಟೋಮೆಟಿಕ್ನು ಇದೆ, ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ನು ಇದೆ. ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ಬರಲ್ಲ ಇದರಲ್ಲಿ. ನಿಮ್ಗೆ 4.0 ಪವರ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ 2015 ಮಾಡಲ್ ಬರೀ 3,50,000ಗೆ 120-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ ಸರ್ ಮನೆಗೆ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ಟಾಟಾದು ತೋರಿಸ್ತೀನಿ. ಬೋಲ್ಟ್ ತರಾನೇ ಇದೆ ನೋಡಿ ಗಾಡಿ. ಹೌದು, ಯಾವ ತರ ಇದೆ, ಬೋಲ್ಟ್ ತರ ಇದೆ ಗಾಡಿ. ತುಂಬಾ ಜಬರ್ದಸ್ತ್ ಸೈಕ್ ಇದೆ. ನಮ್ಗೆ 4.0 ಪವರ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಓಡಿರೋದು 56,000 ಓಡಿರೋದು ಗಾಡಿ. ಸಿಂಗಲ್ ಓನರ್ ವೆಹಿಕಲ್ 15 ಮಾಡಲ್ ಸಿಂಗಲ್ ಓನರ್ದು. ಏನ್ 430 450 ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಬರೀ 3,30,000 4,30,000 ಬೇಡ, 3,30,000ಗೆ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಇದು ಸೋಲ್ಡ್ ಔಟ್ ಆಗಿದೆ. ಇವಾಗ ಮಾತಾಡ್ರು ಅಲ್ಲ, ಗುಲ್ಬರ್ಗಾಯಿಂದ ಬಂದ್ರು ಅಂತ ಇದೇ ಗಾಡಿ ಸೋಲ್ಡ್ ಆಗಿರೋದು ಸರ್. ಯಾವ ತರ ಇದೆ ನೋಡಿ ಸರ್. ಬೆನ್ಸ್ ಇದರಲ್ಲಿ ಟೋಟಲ್ 14 ಹೇರ್ ಬ್ಯಾಗ್ಸ್ ಬರುತ್ತೆ. 14 ಹೇರ್ ಬ್ಯಾಗ್, 14 ಹೇರ್ ಬ್ಯಾಗ್ಸ್. ಬೆನ್ಸ್ ತಿಳ್ಕೊಂಡಿದ್ದೀರಾ ಸರ್? ಏನೋ ಸರ್ ಇದು 5-6 ಮೈಲೇಜ್ ಬರುತ್ತೆ ಅಂತ. 13-14 ಮೈಲೇಜ್ ಬರುತ್ತೆ ಸರ್. ಇದು ಮಾಮೂಲಿ ಗಾಡಿ ತರ. ಗಾಡಿ ಮಾತ್ರ ಸನ್ರೂಫ್ ಸಮೇತ ಪ್ಯಾನೋರಾಮಿಕ್ ಸನ್ರೂಫ್ ಸರ್. ಇದು ಡ್ಯುಯಲ್ ಸನ್ರೂಫ್, ಸಿಂಗಲ್ ಸನ್ರೂಫ್ ಇಲ್ಲ. ಪ್ಯಾಸೆಂಜರ್ಗೇನು ಸನ್ರೂಫ್, ಡ್ರೈವರ್ಗೆ ಸನ್ರೂಫ್. 14 ಹೇರ್ ಬ್ಯಾಗ್. ಇದು ಫ್ಯೂಚರ್ ಹೇಳಕ್ಕೆ ನಿಂತ್ಕೊಂಡ್ರೆ ನಿಮ್ದು ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ. ಫ್ಯೂಚರ್ ಮುಗ್ದೋಗಲ್ಲ. ಮುಂದೆ ಬನ್ನಿ, ಎಲ್ಲ ಫೀಚರ್ಸ್ ಸಮೇತ ಹೇಳ್ತೀನಿ ನಿಮ್ಗೆ. ಏನೇನ್ ಫೀಚರ್ಸ್ ಇದೆ, ಏನೇನ್ ಫೀಚರ್ಸ್ ಇಲ್ಲ. ಈ ಗಾಡಿ ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 15-14 ಲಕ್ಷ ಇದೆ. ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ 74,000 ರೆಕಾರ್ಡೆಡ್ ಶೋರೂಮ್ ಇಂದ ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ. ಬರೀ 10 ಲಕ್ಷಗೆ ಓನ್ಲಿ 10 lakhs 16 lakhs. ಕರ್ನಾಟಕ ನಂಬರ್ ತೋರ್ಬಿಡಿ ಸರ್. ಆಮೇಲೆ ಗುಜರಾತ್ ಅಂತ ತಗೊಂತಾರೆ. ಕರ್ನಾಟಕ ನಂಬರ್ 10 ಲಕ್ಷ ಕೊಡ್ತೀನಿ ಸರ್. 10 ಲಕ್ಷಕ್ಕೆ ಬರೀ 10 ಲಕ್ಷಗೆ ಸರ್. ಆನೆ ಗನ್ ಗಾಡಿ ಅಂತ ಹೇಳ್ಬೋದು ಈ ಗಾಡಿನ ಸರ್. ಬುಲೆಟ್ ಗನ್ ಸರ್ ಇದು. ಬುಲೆಟ್ ಗನ್ ಯಾವ ತರ ಇದೆ ನೋಡಿ ಸರ್. XC500 W8 ಟಾಪ್ ಎಂಡ್ ಇದು. 8 ಹೇರ್ ಬ್ಯಾಗ್ಸ್. ನೀವೇ ಹೇಳ್ಬಿಡ್ತಾ ಇದ್ದೀರಾ, ನಾನು ಹೇಳಕ್ ಮುಂಚೆ ನೀವೇ ಗೊತ್ತಾಗ್ಬಿಟ್ಟಿದೆ. 8 ಹೇರ್ ಬ್ಯಾಗ್. ಸೀಟ್ ಇಷ್ಟು ಸೇಫ್ಟಿ ಸೈಡ್ ಇದು. ಸೀಟ್ ನಲ್ಲಿ ಹೇರ್ ಬ್ಯಾಗ್, ಪಿಲ್ಲರ್ಸ್ ನಲ್ಲಿ ಎಲ್ಲ ಹೇರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಸೈಕ್ ಇದೆ. ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಗಾಡಿ. XC500 ಗಾಡಿ. ಬನ್ನಿ ನೋಡಿ ತಗೊಂಡೋಗಿ. ಗಾಡಿ ಎಷ್ಟು ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. ಎಷ್ಟಿಗೆ ಕೊಡ್ತೀನಿ ಹೇಳಿ? ಎಷ್ಟು? 5,80,000ಗೆ ಜೀರೋ ಡೌನ್ ಪೇಮೆಂಟ್. ಬನ್ನಿ ಸರ್. 20,000-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಒಂದಿರೋದು ಸರ್. ಹೋಂಡಾ ಸಿಟಿ ನ್ಯೂ ಶೇಪ್ ಸರ್ ಇದು. 9 ಮಾಡಲ್ದು ಗಾಡಿ ನೋಡಿ ಎಷ್ಟು ಸೈಕ್ ಇದೆ. ಗಾಡಿನಲ್ಲಿ ನಿಮ್ಗೆ ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ತುಂಬಾ ಗಾಡಿಗಳಿದೆ. ಇಂಟೀರಿಯರ್ ಎಲ್ಲ ಗಾಡಿನೂ ತೋರ್ಸಕ್ಕಾಗೋದಿಲ್ಲ. ಬಿಕಾಸ್ ಆಲ್ರೆಡಿ ಹೇಳ್ದಂಗೆ ಆ ಗಾಡಿ ತೋರಿಸೋ ಫೀಚರ್ಸ್ ಹೇಳ್ಬೇಕಾದ್ರೆ ಬ್ಯಾಟ್ರಿ ಡೌನ್ ಆಗುತ್ತಲ್ಲ. ಇಂಟೀರಿಯರ್ ತೋರಿಸ್ಬೇಕಾದ್ರೆ ಇಂಟೀರಿಯರ್ ಸರ್ ನಮ್ ಗಾಡಿ ನೀವು ಇಂಟೀರಿಯರ್ ತೋರ್ಬಿಟ್ರೆ ಬ್ಯಾಟ್ರಿ ಎಲ್ಲ ಡೌನ್ ಆಗಿ ನೀವು ವಿಡಿಯೋನ ಮಾಡಲ್ಲ. ಅದಕ್ಕೆ ಮೇಲ್ಗಡೆಯಿಂದ ಯಾವ ಗಾಡಿ ತೋರಿಸ್ಬೇಕು ಅದು ತೋರಿಸ್ತಾ ಇದ್ದೀನಿ. ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ, ಅಷ್ಟು ಗಾಡಿಗಳು ಇದೆ. ಈ ಗಾಡಿ ಹೋಂಡಾ ಸಿಟಿ ಗನ್ ತರ ಗಾಡಿ ಸರ್ ಇದು. ಹೋಂಡಾ ಸಿಟಿ ಅಂತಾನೆ ಗನ್ನ. ಪ್ರೈಸಿಂಗ್ ಈ ಗಾಡಿ ನಿಮ್ಗೆ ಬರೀ 2,80,000 2,80,000ಗೆ ಹೋಂಡಾ ಸಿಟಿ ಕೊಡ್ತೀನಿ. ಅದನ್ನು ನ್ಯೂ ಶೇಪ್ ಸರ್. ಶೇಪ್ ತೋರಿಸಿ ಸರ್ ಮುಂದೆ. ಮಾಡಲ್ 9 ಮಾಡಲ್ದು ಎಲ್ಲ ಏರ್ ಬ್ಯಾಗ್, ABS, ಮ್ಯಾಗ್ನೆಟ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಎಲ್ಲ ಫೀಚರ್ಸ್ ಸಮೇತ ಕೊಡ್ಬಿಡ್ತೀನಿ. ಓಡಿರೋದು 71,000 ಓಡಿದೆ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಚೆರಿ ರೆಡ್ ಅಲ್ಲಿ ಇರೋದು ಸರ್. ಒಂದು ಆಪಲ್ ಸರ್. ಕಾಶ್ಮೀರ್ ಆಪಲ್ ನೋಡಿದೀರಾ? ಕಾಶ್ಮೀರ್ ಆಪಲ್ ರೆಡ್ ಕಲರ್. ಆ ತರ ಆಪಲ್ ಇದು. ಗಾಡಿ ಮಾತ್ರ ಇಂಟೀರಿಯರ್ ನಿಮ್ಗೆ ಇಂಟೀರಿಯರ್ ತೋರಿಸಿ ಸರ್. ಯಾವ ತರ ಗಾಡಿ ಯಾವ ತರ ಇದೆ, ಇಂಟೀರಿಯರ್ ಆ ತರ ಇದೆ ನೋಡಿ ಸರ್. ಹೌದೌದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಸ್ಕೋಡಾದಲ್ಲಿ ಓಕೆ ಹೇಳಿ. ಈ ಗಾಡಿ ನಿಮ್ಗೆ ಸ್ಕೋಡಾ ಫ್ಯಾಬಿಯಾ. ನಿಮ್ಗೆ ಇದರಲ್ಲಿ ನಿಮ್ಗೆ ಡ್ಯುಯಲ್ ಹೇರ್ ಬ್ಯಾಗ್, ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ಸ್ ಸಮೇತ. ಕಾಶ್ಮೀರಿ ಆಪಲ್ ಬರೀ 2,60,000. ಬರೀ 2,60,000ಗೆ ಕಾಶ್ಮೀರಿ ಆಪಲ್ ಕೊಡ್ತೀನಿ ಸರ್. ಗಾಡಿ ಮತ್ತೊಂದು ದಾಟ್ಸನ್ ಇರೋದು ಸರ್. ಅದು ಸೇಲ್ ಆಗಿದೆ ಸರ್. ಅದು 60,000 ಓಡಿರೋದು. ಇದು 29,000 ಓಡಿರೋದು. ಸಿಂಗಲ್ ಓನರ್ದು. ಬರೀ ಎಷ್ಟು ನ್ಯೂ ಶೇಪ್ ಗಾಡಿ. ಅದು ಎಲ್ಲ ನಿಮ್ಗೆ ಫ್ಯೂಚರ್ ಸಮೇತ.
ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. ನಿಮ್ಗೆ ಬರೀ 29,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್. 2,30,000 ಕೊಡ್ಬಿಡ್ತೀವಿ ಸರ್. ಬರೀ 2,30,000ಕ್ಕೆ 2,30,000 ಕೊಡ್ಬಿಡ್ತೀವಿ ಸರ್. ಬರೀ ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಬನ್ನಿ ಸರ್, i10 ತೋರ್ಸೋಣ. ಹೇಳಿ. i10 ಇದು 2013 ಮಾಡಲ್, ಕಪ್ಪ ಇಂಜಿನ್ ಬರೋದು, ನ್ಯೂ ಶೇಪ್ ಇಂಜಿನ್. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನ್ಯೂ ಶೇಪ್ ವೆಹಿಕಲ್ ಇದು. ಬರೀ 280 ಕೊಡ್ತೀವಿ ಸರ್. ಬರೀ 2,80,000. ಬರೀ 7,80,000 ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದು ಸರ್. ಸರ್ ಫಿಯಟ್ ಪುಂಟೋ ತೋರಿಸಿ ಸರ್. ಬ್ಲಾಕ್ ಕಲರ್. ಬ್ಲಾಕ್ ಕಲರ್ ಹೇಳಿ ಸರ್. ಬ್ಲಾಕ್ ಕಲರ್ ಫಿಯಟ್ ಪುಂಟೋ 2010 ಮಾಡಲ್ ಇದು. ಸಾರಿ 2011 ಮಾಡಲ್, 4.0 ಪವರ್ ಸ್ಟೀರಿಂಗ್. 2011 ಮಾಡಲ್ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಬರೀ 1,80,000ಗೆ ಮ್ಯಾಗ್ ಬಿಲ್ ಸಮೇತ ಕೊಡ್ಬಿಡ್ತೀನಿ. ಡೀಸೆಲ್ ಗಾಡಿ ಅದೂನು 1,80,000ಕ್ಕೆ ಅಷ್ಟೇ. 16 ಮಾಡಲ್ ಜಾಜ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫೀಚರ್ಸ್ ಸಮೇತ 16 ಮಾಡಲ್ದು ಅದೂನು. ಈ ಗಾಡಿ ಡೈರೆಕ್ಟ್ ಹೋಗಿ ಸರ್ 5.5 ಲಕ್ಷಗೆ. ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ, 5.5 ಲಕ್ಷಕ್ಕೆ ಜಾಸ್ತಿ ಕೊಡ್ತೀವಿ. 5,50,000ಕ್ಕೆ ಜಾಜು 16 ಮಾಡಲ್ 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ಫೋರ್ಡ್ ಫಿಯೆಸ್ಟಾ ಸರ್. ಇದು 2011 ಮಾಡಲ್ ಡೀಸೆಲ್ ಗಾಡಿ, ಅದು 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. 11 ಮಾಡಲ್ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 2,20,000ಗೆ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ ಸರ್. 11 ಮಾಡಲ್ ಅದೂ ಡೀಸೆಲ್ ಗಾಡಿ, 20 ಮೈಲೇಜ್ ಬರುವ ಗಾಡಿ ಸರ್. ಲೋನ್ ಏನಾದ್ರು ಆಗುತ್ತೆ ಸರ್ ಇದ್ರ ಮೇಲೆ? ಲೋನ್ ಸೆಟ್ ಲೋನ್ ಮಾಡ್ಕೊಡೋಣ ಬನ್ನಿ ಸರ್. ಆಗ್ತಾ? ಓಕೆ, ನೆಕ್ಸ್ಟ್ ಗಾಡಿ ಮತ್ತೊಂದು. ಈ ಕಡೆ ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಈ ಗಾಡಿ ನೋಡಬಹುದು, ಫ್ರಂಟ್ ಪ್ರೊಫೈಲು, ಬ್ಯಾಕ್ ಪ್ರೊಫೈಲು ಅಂಡ್ ಟೈರ್ ಕಂಡೀಷನ್ ಸಖತ್ತಾಗಿರೋ. ಎಲ್ಲೂ ಡೆಂಟ್. ಸಿಂಗಲ್ ಓನರ್ 40,000 ಓಡಿರೋ ಗಾಡಿ ಸರ್. ಬರೀ ಇದು i20 ಆಸ್ತಾ i20 ಮ್ಯಾಗ್ನಾ ಸಿಂಗಲ್ ಓನರ್ ವೆಹಿಕಲ್. ಬರೀ 40,000, 40,000 ರೆಕಾರ್ಡೆಡ್ ಶೋರೂಮ್ ಇಂದ ಓಡಿದೆ ಈ ಗಾಡಿ. ಈ ಗಾಡಿ ಓಡಿರೋದು ವಿತ್ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, A1 ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 5.5 ಲಕ್ಷ ಕೊಡ್ಬಿಡ್ತೀನಿ ಸರ್. 5,50,000 ಲೋನ್ ಆಗುತ್ತೆ. 100% ಆಗುತ್ತೆ ಸರ್. ಆಗುತ್ತೆ. ಆಲ್ ಓವರ್ ಕರ್ನಾಟಕ ಬಂದ್ರು ಕೂಡ 0 ಡೌನ್ ಪೇಮೆಂಟ್, ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಟ್ರಿಪ್ ಹೋಗ್ಬೇಕು ಸರ್ ಫ್ರೆಂಡ್ ಜೊತೆಗೆ, ತಗೊಳ್ಳಿ ಸರ್. 8 ಸೀಟರ್ 7+1 8 ಸೀಟರ್ ಗಾಡಿ. 8 ಜನ ಆರಾಮಾಗಿ ಹೋಗ್ಬೋದಾ? ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಅದನ್ನು ಡೀಸೆಲ್ ಗಾಡಿ, ಮೈಲೇಜ್ ಬರುವ ಗಾಡಿ. ಈ ಗಾಡಿ ಒಂದು 5 ಸೀಟರ್ ಗಾಡಿ ಇರುತ್ತಲ್ಲ, ಆ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ. ಡೀಸೆಲ್ ಗಾಡಿ, ಪೆಟ್ರೋಲ್ ಕಿರಿಕಿರಿ ಇಲ್ಲ, ಡೀಸೆಲ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಬರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. 8 ಸೀಟ್ ಗಾಡಿ, ಅದು 3.5 ಲಕ್ಷಗೆ. ಎಲ್ ಬೇಕಾದ್ರೂ ಹೋಗ್ಬೋದು. 3.5 ಲಕ್ಷಗೆ. ಮಾಮೂಲಿ ಇದು ಬರಲ್ಲ ಸರ್ ನಿಮ್ಗೆ, ಶಿಫ್ಟ್ i20 ಬರಲ್ಲ. ಯಾವ ಮಾಡಲ್ ಸರ್? 13 ಮಾಡಲ್ ಅದನ್ನು ಓಡಿರೋದು 74,000 ಓಡಿದೆ ಸರ್. 74,000ಗೆ ನಿಮ್ಗೆ ಚವರ್ಲೆಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಟ್ರಿಪ್ ಹೊಡ್ಬೋದು ಸರ್. ಆರಾಮಾಗಿ ಪೂರ್ತಿ ಫ್ಯಾಮಿಲಿ ಹೋಗ್ಬೋದು ಸರ್ ಗಾಡಿನಲ್ಲಿ. ಸೂಪರ್. ಹಾಗೆ ನೆಕ್ಸ್ಟ್ ಗಲ್ಲದು ಮತ್ತೊಂದು ಸಿಟಿಯಲ್ಲಿ ಓಡಾಡೋಕೆ ಒಂದು ಸೆಲೆರಿ ಹುಡುಕ್ತಾರೆ ಸರ್. ಅದು ಆಟೋಮೆಟಿಕ್ ಅಲ್ಲೇ ಬೇಕು ಅನ್ನೋರಿಗೆ ಈ ಗಾಡಿ ಸರ್ ಇದೆ. ಅದು ಸಿಂಗಲ್ ಓನರ್, ಫಸ್ಟ್ ಓನರ್ ವೆಹಿಕಲ್. ಸಿಟಿನಲ್ಲಿ ಓಡಾಡಕ್ಕೆ ಎಲ್ಲ ನಿಮ್ಗೆ ಆಟೋಮೆಟಿಕ್ ಇದೆ. 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫುಲ್ಲಿ ಫೀಚರ್ಸ್ ಜೊತೆ. ಸ್ಕೈ ಬ್ಲೂ ಕಲರ್. ಬರೀ 3,65,000ಗೆ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಕೊಡ್ಬಿಡ್ತೀವಿ ಸರ್. ಓಡಿರೋದು ಸರ್ ಇದು? ಸರ್ ಓಡಿರೋದು 56,000 ಓಡಿದೆ ಸರ್. 56,000 ಓಡಿರೋ ಗಾಡಿ ರೆಕಾರ್ಡ್ ಸಿಗುತ್ತಾ? ಸಿಗಬಿಡುತ್ತೆ ಸರ್. ಓಕೆ ಸರ್. ಇಡೀ ಕರ್ನಾಟಕ ಮೂಲೆಯಲ್ಲಿ ಹುಡುಕೋ ಕಾರ್ ಯಾವ್ದು ಸರ್? ಇದೇ ಮಾರುತಿ ಸ್ವಿಫ್ಟ್ ಡಿಸೈರ್. ಸರ್ವಿಸ್ ಕಾಸ್ಟ್ ಸರ್? ಸರ್ವಿಸ್ ಕಾಸ್ಟ್ ಒಂದು 2 ವೀಲರ್ ಸರ್ವಿಸ್ ಕಾಸ್ಟ್ ಸರ್ ಈ ಗಾಡಿಗೆ. ಯಾವ ಮಾಡಲ್ ಸರ್ ಇದು? ಸರ್ 2012 ಮಾಡಲ್, ಸೆಕೆಂಡ್ ಓನರ್, ಎಲ್ಲ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಬರೀ ನಿಮ್ಮಿಷ್ಕರಿಗೆ ಹೇಗೆ ಕೊಡ್ಬಿಡ್ತೀನಿ ಹೇಳಿ. ಎಷ್ಟು ಹೋಗಿ ಸರ್? ಡೈರೆಕ್ಟ್ 4 ಲಕ್ಷ ಕೊಡ್ತೀನಿ ಸರ್. ಬರೀ 4 ಲಕ್ಷಕ್ಕೆ VXI ವೇರಿಯಂಟ್ ಅದನ್ನು ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಓಕೆ. ಲೋನ್ ಏನಾದ್ರು ಆಗುತ್ತೆ ಸರ್ ಇದ್ರ ಮೇಲೆ? ಬನ್ನಿ ಸರ್, 100% ಆಗುತ್ತದೆ. ಒಂದು 20,000-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಲೋನ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ.